क्षेमं विदास्यति स नो भगवान् त्रदीशः त्रातास्मदीयविमर्शेन कियानिहार्तः यद्वाग्विस्तररश्मिभिर्जगदिदं सन्मार्गमालम्बितं सत्सिद्धान्तपदारविन्दनिवहा विस्तारमासादिताः दुःसिद्धान्तमहन्धकारनिकरादेशान्तमुल्लङ्घिता सोऽयं मध्वदिवाकरो भवतु सज्ञानप्रकाशाय मे। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। श्रीमट्टीकाकृदार्यान् रघुवरचरणाराधकान् तान् यतीन्द्रान् लक्ष्मीनारायणाख्यान् यदुवरनिरतान् चन्द्रिकार्यान् गुरूंश्च वन्दे श्रीवादिराजान् रघुवरतनयान् राघवेन्द्रान् सदादीन् बोधध्यानप्रमोदान् हरिमतनिरतान् सद्गुरून् मद्गुरूंश्च दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। शान्तं च सन्न्याससद्धर्मयुक्तं सन्मोदतीर्थेषु सदा रमन्तम् अन्तर्बहिः प्रेरकमद्गुरुं तं सत्यात्मतीर्थं सततं स्मरामि। श्रीमत्पुरुन्दरहिरण्यजयादिदासान् गोपालदासजगदीशमुखान् गुरूंश्च यैर्दासकीर्तनतरङ्गिणिनिःसृतांस्तान् वन्दे सुविठ्ठलपदाम्बुजसक्तभृङ्गान्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओಂ हरि ओಂ हरि ओಂ। ಪರಮ ಪವಿತ್ರವಾದ ದೇಶ, ಪವಿತ್ರವಾದ ಕಾಲದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ದೇಶದ ಒಂದೊಂದು ಕಣಗಳಲ್ಲೂ ಪುಣ್ಯ ತುಂಬಿದೆ. ಸಾಕ್ಷಾತ್ ಶ್ರೀಮದಾಚಾರ್ಯರಿಂದ ಪೂಜಿತವಾದ ಸನ್ನಿಧಾನ ತುಂಬಿದಂತಹ ದಿವ್ಯವಾದ ಭವ್ಯವಾದ ಆ ಭಗವಂತನ ಅಧಿಷ್ಠಾನಗಳನ್ನು ಅನೇಕ ಜನ ಈಗ ತಾನೇ ದರ್ಶನ ಮಾಡಿಕೊಂಡು ಬಂದಿದ್ದೇವೆ. ಆ ಪರಮಾತ್ಮನ ಚೇತನ ಪ್ರತಿಮೆಯನ್ನು ಮುಟ್ಟಿ ಪೂಜಿಸುವ ಚೇತನ ಪ್ರತಿಮೆಗಳು ಪರಮಪೂಜ್ಯ ಶ್ರೀಪಾದಂಗಳವರು. ಭಗವಂತನ ಶ್ರೀಮದಾಚಾರ್ಯರ ಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾದ ಆ ಪೀಠದಲ್ಲೇ ಕುಳಿತಂತಹ ಅನೇಕ ಯತಿವರೆಣ್ಯರು ನಮಗೆ ಇಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಿಯೂ ನಮ್ಮ ಎಷ್ಟು ಜನ್ಮದ ಭಾಗ್ಯವೋ ಗೊತ್ತಿಲ್ಲ. ಆ ಎಲ್ಲ ಯತಿವೃಂದಕ್ಕೆ, ಗುರು ಸನ್ನಿಧಾನಕ್ಕೆ, ಮಹಾಪೀಠಕ್ಕೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಭಗವಂತ ಬರಬೇಕಾದರೆ ತಾನು ಒಬ್ಬನೇ ಬರುವುದಿಲ್ಲ. ತನ್ನ ಜೊತೆಗೆ ಅನೇಕ ದೇವತೆಗಳನ್ನು ತಾನು ಸೇರಿಸಿಕೊಂಡು ಬರ್ತಾನೆ. ಹಾಗೆ ಇಂತಹ ಯತಿವರೆಣ್ಯರು ತಾವು ಇಲ್ಲಿ ಆಗಮಿಸ್ತಾ ಇದ್ದಾರೆ ಅಂದರೆ ಅವರೊಬ್ಬರೇ ಬರುವುದಿಲ್ಲ. ಅನೇಕ ಜನ ಜ್ಞಾನಿ ವರೆಣ್ಯರು, ಸಾಧಕರು, ಹರಿದಾಸ ದಾಸಿಯರು ಅವರನ್ನು ಬೆನ್ನು ಹತ್ತಿ ಬರ್ತಾರೆ. ಈ ಒಂದು ಸಪ್ತಾಹದ ಮೂಲಕವಾಗಿ ಸಾಕಷ್ಟು ಜನ ವಿದ್ವಾಂಸರ ಉಪದೇಶಗಳನ್ನು ಕೇಳುವ ಸೌಭಾಗ್ಯ ತಮ್ಮೆಲ್ಲರಿಗೂ ಇದೆ.
ಆ ಎಲ್ಲ ವಿದ್ವಾಂಸರಿಗೆ ಇಳಿಯ ವಯಸ್ಸಿನಲ್ಲೂ ಎಳೆಯ ವಯಸ್ಸನ್ನು ಹುರುಪನ್ನು ತುಂಬಿಕೊಂಡು ನಮ್ಮೆಲ್ಲರಿಗೂ ಆದರ್ಶರಾದಂತಹ ಹಿರಿಯ ಚೇತನರಾದ ಅಪ್ಪಣ್ಣಾಚಾರ್ಯರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ, ಅವರೇನು ನಡೆದ ದಾರಿ ಇದೆ, ಮುಟ್ಟಿದ ಗುರಿ ಇದೆ, ಸ್ವಲ್ಪ ಆ ಹೆಜ್ಜೆಯಲ್ಲಿ ನಮಗೂ ಒಂದೆರಡು ಹೆಜ್ಜೆಗಳನ್ನು ನಡೆಸೋ ಹಾಗೆ ಅವರ ಅಂತರ್ಯಾಮಿಯಾದ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಪ್ರಾಣದೇವರ ಸನ್ನಿಧಾನದಲ್ಲಿ ಇದ್ದೇವೆ. ಅಡವಿ ಮುಖ್ಯ ಪ್ರಾಣದೇವರು ನನಗಂತರೂ ಇನ್ನೂ ಹೆಮ್ಮೆಯ ಭಾಗ್ಯ. ಇದು ನಮ್ಮ ಊರು, ನಮ್ಮ ಸ್ಥಳ, ನಮ್ಮ ತವರು ಮನೆ. ನಮ್ಮ ಊರಿನೊಳಗೆ ನಮ್ಮ ದೇವರ, ನಮ್ಮ ಗುರುಗಳ ಮುಂದೆ ಎರಡು ತೊದಲು ನುಡಿಗಳನ್ನು ಸಮರ್ಪಿಸುವ ಸೌಭಾಗ್ಯ. ಆ ಪ್ರಾಣದೇವರ ಸನ್ನಿಧಾನದಲ್ಲಿ ಇದ್ದಾಗ ಪ್ರಾಣದೇವರ ಮಹಿಮೆ ಅಪಾರವಾಗಿ ಉಂಟು. ಎಲ್ಲವನ್ನು ಹೇಳುವ ಕೇಳುವ ಯೋಗ್ಯತೆ, ಬುದ್ಧಿ, ಸಮಯ ಯಾವುದೂ ಇಲ್ಲ. ಶ್ರೀಪಾದಂಗಳವರು ಬರುವವರೆಗೆ ಇಲ್ಲಿ ಯಾರು ಖಾಲಿ ಕೂಡೋದು ಬೇಡ, ಸತ್ಕಾಲಕ್ಷೇಪ ಆಗಲಿ. ಆ ಗುರುಗಳ ನಿರೀಕ್ಷೆಯಲ್ಲಿ ಇರುವ ನಮಗೆ ಸುಮ್ಮನೆ ಎಲ್ಲೋ ಉಪ್ಪಿಟ್ಟು ತಿಂದೆ, ಅವಲಕ್ಕಿ ತಿಂದೆ, ಇಷ್ಟರೊಳಗೇನೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಹೊಟ್ಟೆ ತುಂಬಿಕೊಳ್ಳುವುದಕ್ಕಿಂತ ಮುಖ್ಯವಾಗಿ ತಲೆಯನ್ನು ತುಂಬಿಕೊಳ್ಳುವ, ಹೃದಯವನ್ನು ತುಂಬಿಕೊಳ್ಳುವ ಕಾರ್ಯ ಎಲ್ಲರಿಂದ ಆಗಬೇಕು. ಆ ಕಾರಣಕ್ಕಾಗಿ ಪ್ರಾಣದೇವರ ಮಹಿಮೆಯನ್ನು ತಿಳಿದ ಒಂದೆರಡು ಅಕ್ಷರಗಳನ್ನು ಗುರು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡುವ ಚಿಕ್ಕದಾದ ಪ್ರಯತ್ನ. ಹನುಮಂತ ದೇವರ ಗುಣಗಳನ್ನು ತಿಳಿಯಲಿಕ್ಕೆ ಹೊರಟಾಗ ಒಂದೋ ಎರಡೋ ಗುಣ ಅಲ್ಲ. ನಾರಾಯಣ ಪಂಡಿತಾಚಾರ್ಯರು ಹೇಳುವ ಹಾಗೆ, ಏ ಗುಣಾನಾಮ ಜಗತ್ ಪ್ರಸಿದ್ಧಾಂ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ಜಗತ್ತಿನಲ್ಲಿ ಯಾವುದೇ ಒಂದು ಒಳ್ಳೆಯ ಗುಣ ಇದೆ ಅಂತಾದರೆ ಒಂದಲ್ಲ, ಯಾವ್ಯಾವ ಗುಣಗಳು ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದ್ದುಂಟೋ ಆ ಎಲ್ಲ ಗುಣಗಳ ಒಂದು ಮೂರ್ತಿ ಅಂತ ನಾವು ಕಾಣೋದಾದರೆ ಅದೇ ಹನುಮಂತ ದೇವರು, ಪ್ರಾಣದೇವರು. ಆ ಹನುಮಂತ ದೇವರಲ್ಲಿ ಎಲ್ಲ ಗುಣಗಳು ತುಂಬಿದೆ. ನಮಗೆ ಎಲ್ಲ ಗುಣಗಳನ್ನು ನೋಡುವ, ತಿಳಿಯುವ, ಕಲಿಯುವ ಯೋಗ್ಯತೆ ಇಲ್ಲದೆ ಹೋದರೂ ಇವತ್ತು ನಮಗೆ ಅವಶ್ಯಕವಾದದ್ದು ಕೊಟ್ಟ ವಿಷಯಕ್ಕೆ ಸಂಬಂಧಪಡೋದು ದಾಸ್ಯ. ಹನುಮಂತ ದೇವರ ಅದ್ಭುತವಾದ ದಾಸ್ಯ ಸಾಗರದ ಸಿಂಧುವಿನ ಒಂದೆರಡು ಬಿಂದುಗಳನ್ನು ತುಂಬಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಬರ್ತಾರಲ್ಲ, ಇಲ್ಲಿ ಬರ್ತಾರಲ್ಲ, ಬಹುಶಃ ಪೇಜಾವರ ಶ್ರೀಪಾದಂಗಳವರು ಆಗಮಿಸಿದ್ದಾರೆ ಅಂತ ಅನ್ನಿಸ್ತದೆ. ಶ್ರೀಪಾದಂಗಳವರು ಪ್ರಾಣದೇವರ ಸನ್ನಿಧಾನಕ್ಕೆ ಹೋಗಿ ನಂತರದಲ್ಲಿ ವೇದಿಕೆಗೆ ಬರುತ್ತಾರೆ ಅಂತ ವ್ಯವಸ್ಥಾಪಕರು ಸೂಚಿಸಿದ್ದಾರೆ. ಆದ್ದರಿಂದ ನಾವು ಗುರುಗಳ ಹತ್ರ ಹೋಗೋದಲ್ಲ, ಗುರುಗಳೇ ಕಾರುಣ್ಯದಿಂದ ನಾವು ಇದ್ದಲ್ಲೇ ಬಂದು ಅನುಗ್ರಹವನ್ನು ಮಾಡ್ತಾರೆ. ಆ ದೃಷ್ಟಿಯಿಂದ ಇಲ್ಲೇನೇ ಗುರುಗಳ ಕಾರುಣ್ಯದ ನಿರೀಕ್ಷೆಯಲ್ಲಿ ಇದ್ದುಕೊಳ್ಳೋಣ. ಪ್ರಾಣದೇವರ ಮಹಿಮೆಗಳನ್ನು ತಿಳಿಯಬೇಕಾದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಪ್ರಾಣದೇವರು ಆದರ್ಶರಾಗಿ ನಿಂತ್ಕೊಳ್ತಾರೆ. ವಾಯುಸ್ತುತಿಯಲ್ಲಿ ತಿಳಿಯುವ ಹಾಗೆ ಮಾತರ್ಮೇ ಮಾತರೀಶ್ವನ್ ಪಿತು ಅತುಲ ಗುರೋ ಭ್ರಾತ ಇಷ್ಟ ಆಪ್ತ ಬಂಧು ಎಲ್ಲವೂ ಪ್ರಾಣದೇವರು. ಇವತ್ತು ಯಾರಾದರೂ ತಂದೆ, ತಾಯಿ, ಗುರು, ಅಣ್ಣ, ತಮ್ಮ ಅಂತ ಪ್ರೀತಿ ಮಾಡಬೇಕಾದರೆ, ಗೌರವ ತೋರಬೇಕಾದರೆ ಅಲ್ಲಿ ಪ್ರಾಣದೇವರು ಇದ್ದರೆ, ಉಸಿರಾಟ ನಡೆದಿದ್ದರೆ ತಾನೇ ಆಗೋದು. ಹಾಗಾದರೆ ಎಲ್ಲ ದೃಷ್ಟಿಯಿಂದಲೂ ಕೂಡ ನಮಗೆ ಇವತ್ತು ಪ್ರೀತಿ ಸಿಗುತ್ತಾ ಇದೆ, ಅದಕ್ಕೆ ಕಾರಣ ಪ್ರಾಣದೇವರು. ಮಾತ್ರವಲ್ಲ, ಈ ತಂದೆ
ಈ ತಾಯಿ ಎಷ್ಟು ನಮಗೆ ಪ್ರೀತಿ ತೋರಿಯಾರು. ಪ್ರಾಣದೇವರು ತೋರುವಷ್ಟು ಪ್ರೀತಿಯನ್ನು ಜಗತ್ತಿನಲ್ಲಿ ಯಾರೂ ತೋರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರಾಣದೇವರು ಮೊದಲಿಗೆ ಎಷ್ಟು ಎತ್ತರ ಇದ್ದಾರೆ ಅಂತ ತಿಳಿಯೋಣ, ಆಮೇಲೆ ಎಷ್ಟು ಹತ್ತಿರ ಆಗ್ತಾ ಇದ್ದಾರೆ ಅಂತಲೂ ಚಿಂತನೆ ಮಾಡೋಣ. ಪ್ರಾಣದೇವರು ಎಷ್ಟು ಎತ್ತರಕ್ಕೆ ಇರುವ ವ್ಯಕ್ತಿಗಳು. ಯಾರೋ ಒಬ್ಬ ಸಾಮಾನ್ಯ ದಾರಿಯಲ್ಲಿ ಹೋಗುವ ವ್ಯಕ್ತಿ ನಮ್ಮನ್ನು ಮಾತನಾಡಿಸಿದರೆ, ನಮಗೊಂದು ಗೌರವ ನೀಡಿದರೆ, ಪ್ರೀತಿ ತೋರಿದರೆ, ಆದರ ಮಾಡಿದರೆ ಬಹಳೇನು ಸಂತೋಷ ಪಡುವುದಿಲ್ಲ. ಯಾಕೆ, ನಾನೇ ದೊಡ್ಡ ವ್ಯಕ್ತಿ, ಅವನು ಮಾತಾಡಿದ್ದಾನೆ ಅಂತ ನಾನು ಅಂದ್ಕೊಳ್ತೇನೆ. ಯಾರೋ ಒಬ್ಬ CM PM ಅಥವಾ ದೊಡ್ಡ ಯಾರೋ ವಿದ್ವಾಂಸರೋ ಪೀಠಾಧಿಪತಿಗಳು ಎಲ್ಲೋ ಮೂಲೆಯಲ್ಲಿ ಇರುವ ನನ್ನನ್ನು ಕರೆದು ಮಾತನಾಡಿಸಿ ಸ್ವಲ್ಪ ಸ್ಮೈಲ್ ಕೊಟ್ಟರು ಸಾಕು, ಎಷ್ಟು ಖುಷಿಯಾಗತ್ತೆ. 4-5 ವರ್ಷಗಳವರೆಗೆ ಇದ್ದು ಬಿದ್ದು ಹೋಗುವ ಈ ಅಧಿಕಾರಿಗಳು ಸ್ಮೈಲ್ ಕೊಟ್ಟರೆ ಇಷ್ಟು ವಿಚಾರ ಮಾಡ್ತೇವೆ. ಸಮಗ್ರವಾದ 14 ಲೋಕದ ಜಗದ್ಗುರುಗಳು ಇವರು. ಕೇವಲ 5 ವರ್ಷ ಅಲ್ಲ, ಪರಮಾತ್ಮ ಇವರಿಗೆ ಪೂರ್ಣವಾಗಿ ಆಯುಷ್ಯವನ್ನು ಕೊಟ್ಟು ಜಗದ್ಗುರುತ್ವ ಮಾದಿಷ್ಟಂ, ಬ್ರಹ್ಮದೇವರಿಗೆ ವಾಯುದೇವರಿಗೆ ಪೂರ್ಣವಾದ ರೀತಿಯಲ್ಲಿ ಅವರಿಗೆ ದೊಡ್ಡದಾದ ಸ್ಥಾನವನ್ನು ಮಾನವನ್ನು ನೀಡಿದ್ದಾನಲ್ಲ, ಅಂತಹ ಪ್ರಾಣದೇವರು ನಮ್ಮನ್ನು ಮಾತನಾಡಿಸ್ತಾರೆ, ನೋಡುತ್ತಾರೆ. ನಮಗಾಗಿ ತಾವು ಎಷ್ಟು ಜಪ ಮಾಡ್ತಾರೆ. ಇವತ್ತು ನಮಗಾಗಿ ನಾವು ಅಷ್ಟು ಮಾಡಿಕೊಳ್ಳೋದಿಲ್ಲ. ಏನೋ ಸ್ವಲ್ಪ ಶನಿ ಕಾಟ ಇದೆ, ಕೇತು ಇಲ್ಲ, ಗುರುಬಲ ಇಲ್ಲ, ಹಿಂಗೇನೋ ಸಮಸ್ಯೆ ಇದೆ ಅಂತಾಗಿದ್ದರೆ ಯಾರೋ ಒಬ್ಬ ಬ್ರಾಹ್ಮಣರಿಗೆ ಪ್ರಾರ್ಥನೆ ಮಾಡ್ತೇವೆ, ನಮಗಾಗಿ ಒಂದಿಷ್ಟು ಜಪ ಮಾಡಿ. ಎಷ್ಟು ಮಾಡಿ ಯಾರು? 1 ಗಂಟೆ 2 ಗಂಟೆ ಅಷ್ಟಕ್ಕೇ ಅವರಿಗೆ ದಕ್ಷಿಣೆ ಕೊಡಬೇಕು, ಊಟಕ್ಕೆ ಹಾಕಬೇಕು, ಕಂಡಾಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನೀವು ಜಪ ಮಾಡಿದ್ದಕ್ಕೇ ನಮ್ಮೆಲ್ಲ ಇಷ್ಟಗಳು ಸಿಕ್ಕಿದ್ದಾಯಿತು, ಕಷ್ಟಗಳು ಕಳೆದದ್ದಾಯಿತು, ಶ್ರೇಷ್ಠವಾದ ಪದವಿ ಸಿಕ್ಕಿದ್ದಾಯಿತು. 2 ಗಂಟೆ ಅರ್ಥಾನುಸಂಧಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ. ನಮಗಾಗಿ 2 ಗಂಟೆ ಜೀವನದಲ್ಲಿ ಜಪ ಮಾಡಿದ್ದಕ್ಕೆ ಇಷ್ಟು ಉಪಕಾರ ಸ್ಮರಣೆ ಮಾಡೋದಾದರೆ, ಪ್ರತಿನಿತ್ಯ ಪ್ರತಿಕ್ಷಣ ಪ್ರತಿನಿತ್ಯವೂ ನಮಗಾಗಿ 21,600 ಜಪ ಮಾಡುವ ವ್ಯಕ್ತಿ ಪ್ರಾಣದೇವರನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ? ಕೇವಲ 1 ದಿನ ಅಲ್ಲ, 1 ದೇಹಕ್ಕೆ ಅಲ್ಲ, 4 ದೇಹಗಳು ಉಳಿಯಬೇಕು ಅಂತಾದರೆ ಆ 4 ದೇಹದಲ್ಲೂ ಪ್ರಾಣದೇವರು ನಮಗಾಗಿ ಜಪ ಮಾಡ್ತಾ ಇದ್ದಾರೆ ಅನ್ನೋದಕ್ಕಾಗೇ ಇವತ್ತು ನಾವು ಅಲ್ಪ ಸ್ವಲ್ಪ ಉಸಿರಾಟವನ್ನು ನಡೆಸ್ತಾ ತಕ್ಕ ಮಟ್ಟಿಗೆ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಅಂದರೆ ಪ್ರಾಣದೇವರ ಉಪಕಾರ ಎಷ್ಟು ಇದೆ, ಆ ಪ್ರಾಣದೇವರು ನಮಗೆ ಎಷ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಪ್ರಾಣದೇವರನ್ನು ತಾಯಿಯಾಗಿ ಕಾಣ್ತೇವೆ, ತಂದೆಯಾಗಿ ಕಾಣ್ತೇವೆ, ಎಲ್ಲ ದೃಷ್ಟಿಯಲ್ಲೂ ಕಾಣ್ತೇವೆ. ಒಂದು ತಾಯಿಯಾಗಿ ಕಾಣಬೇಕಾದಾಗ ಈ ತಾಯಿಗೂ ಪ್ರಾಣದೇವರಿಗೂ ಕಂಪೇರ್ ಮಾಡಬಾರ್ದು, ನಿಜ. ಆದರೆ ಪ್ರಾಣದೇವರ ಮಹಿಮಾ ತಿಳಿಯೋದಕ್ಕಾಗಿ ಉಳಿದವರ ಋಣವನ್ನು 1 ಜನ್ಮಕ್ಕೆ ಪರಿಹಾರ ಮಾಡಿಕೊಳ್ಳಬಹುದು, ತಾಯಿಯ ಋಣ 1 ಜನ್ಮಕ್ಕೆ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಶ್ರೀಪಾದಂಗಳವರು ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ.
ಒಂದು ನಿಮಿಷ. ಹರೇ ಶ್ರೀನಿವಾಸ. ಪರಮ ಪೂಜ್ಯರಾಗಿರ್ತಕ್ಕಂಥ ಉಡುಪಿಯ ಪೇಜಾವರ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ ವಿದ್ಯಾಪ್ರಸನ್ನ ಶ್ರೀಪಾದಂಗಳವರು ಬಹಳ ಕಾರುಣಿಕರವರು. ಈ ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದೀವಿ. ಭಾಳ ಬಿಜಿ ಇರ್ತಾರೆ. ಆ ಸೆಕ್ರೆಟ್ರಿಗಳು ಹಾಗೆ ಇರ್ತಾರೆ ಪಾಪ. ಅವರು ಕೂಡ ಈ ಕಡೆ ಓರ್ಲಾರು ಈ ಕಡೆ ಇದ್ದಾಳೆ. ಹೀಗಾಗಿ ಆಯಿತು 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 ಅಂದು ಕೊನೆಗೆ ಒಂದು 15 ದಿವಸಕ್ಕಾದ್ವಿ ನಾವು ಸ್ವಾಮಿಗಳು ಒಂದು ಒಪ್ಪಿಗೆ ಸಿಕ್ಕ ಮೇಲೆ ಆಹ್ವಾನ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡೋಣ ಅಂಬೋ ನಮ್ಮ ಒಂದು ಯಾಕೆ ತಪ್ಪಾಗ್ತದಲ್ಲ ಇದಂತ. ಆದರೂ ಕೂಡ ಸ್ವಾಮಿಗಳು ಮೊನ್ನೆ ಬರೋ ಕಾಲಕ್ಕೆ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ಆದರೂ ಕೂಡ ಸ್ವಾಮಿಗಳು ಕಾರುಣಿಕೆಯಿಂದ ಸಪ್ತಾಹಕ್ಕೆ ಬರಬೇಕು ಅಂತ ಗುರುಗಳು ಆಜ್ಞೆ ಬರ್ತಿದ್ರು. ಅದು ನಾನು ಬರ್ತೀನಿ ಅಂತ ಮೊದಲೇ ಸಲ ಹೇಳಿದಾಗ ಬೊಂಬಾಯಲ್ಲೇ ಹೇಳಿದ್ರು ಅವರು. ಅದೇ ಪ್ರಕಾರವಾಗಿ ಸ್ವಾಮಿಗಳು ಅತ್ಯಂತ ಕಾರುಣ್ಯದಿಂದ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಉಭಯ ಸಮಿತಿ ಪರವಾಗಿ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಮಂತ್ರಾಲಯ ಮತ್ತು ಬ್ರಾಹ್ಮಣ ಸಮಾಜ ಕುಷ್ಟಗಿ ಎರಡೂ ಸಮಿತಿಗಳ ಪರವಾಗಿ ದೀರ್ಘದಂಡ ನಮಸ್ಕಾರದೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹರೇ ಶ್ರೀನಿವಾಸ. ಆಚಾರ್ಯರು ಪ್ರವಚನ ಮುಂದುವರಿಸಬೇಕಾಗಿ ಪ್ರಾರ್ಥನೆ. ಪರಮ ಪೂಜ್ಯರಾದ ಪೇಜಾವರ ಶ್ರೀಪಾದಂಗಳವರ ಶ್ರೀಚರಣ ಚರಣಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ದೊಡ್ಡದಾದ ಭಾಗ್ಯ ರಾಮದೇವರನ್ನು ತಮ್ಮಲ್ಲಿ ತುಂಬಿಕೊಳ್ಳೋದು ಮಾತ್ರವಲ್ಲ, ನಮ್ಮೆಲ್ಲರಿಗೂ ಕೂಡ ಕೇವಲ ಇವತ್ತಿನ ಜನ್ರೇಷನ್ಗೆ ಆಗೋದಲ್ಲ, ಸೂರ್ಯಚಂದ್ರರು ಇರುವವರೆಗೂ ಕೂಡ ರಾಮದೇವರ ದರ್ಶನ ಎಲ್ಲರಿಗೂ ಆಗಲಿ ಅನ್ನುವ ದೊಡ್ಡದಾದಂತಹ ಆ ಒಂದು ಭಾಗ್ಯವನ್ನು ಅಯೋಧ್ಯೆಯಲ್ಲಿ ರಾಮದೇವರನ್ನು ಸ್ಥಾಪನೆ ಮಾಡುವ ಮೂಲಕವಾಗಿ ನಿತ್ಯದಲ್ಲೂ ಎಲ್ಲರ ಹೃದಯದಲ್ಲಿ ರಾಮದೇವರನ್ನು ಸ್ಥಾಪನೆ ಮಾಡುವ ಶ್ರೀಪಾದಂಗಳವರು ಆ ಅಯೋಧ್ಯೆಯಲ್ಲಿ ಸ್ಥಾಪನೆಯನ್ನು ಮಾಡುವ ಮೂಲಕವಾಗಿ ಮಾಧ್ವ ಸಮಾಜಕ್ಕೆ ಮಾತ್ರವಲ್ಲ, ಬ್ರಾಹ್ಮಣ ಸಮಾಜಕ್ಕೆ ಅಲ್ಲ, ಮನುಷ್ಯ ಸಮಾಜಕ್ಕೇ ದೊಡ್ಡದಾದ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ರಾಮದೇವರ ಚಲಪ್ರತಿಮೆಯ ಸನ್ನಿಧಾನದಲ್ಲಿ ಪ್ರಾಣದೇವರ ದಾಸ್ಯದ ಚಿಂತನೆಯನ್ನು ಸಮರ್ಪಣೆ ಮಾಡುವುದಕ್ಕೆ ಪ್ರಯತ್ನ. ಹನುಮಂತ ದೇವರ ಗುಣಗಳ ಆ ಒಂದು ಚಿಂತನೆಯನ್ನು ಮಾಡುವ ಸಂದರ್ಭದಲ್ಲಿ ಇವತ್ತು ನಮಗಾಗಿ ಪ್ರತಿ ಕ್ಷಣ ಜಪವನ್ನು ಮಾಡ್ತಾರೆ ಅನ್ನೋದು ಒಂದು ದೊಡ್ಡದಾದ ಕಾರುಣ್ಯ. ಸ್ವತಃ ವಾಯುದೇವರೇ ಇಡೀ ಸಮಗ್ರವಾದ ಲೋಕವನ್ನು ಹೊತ್ತ ಶೇಷದೇವರನ್ನು ಹೊರುವ ಆ ವಾಯುಕೂರ್ಮದ ಮೂಲಕವಾಗಿ ನಮ್ಮನ್ನು ಧಾರಣೆ ಮಾಡಿದವರು ವಾಯುದೇವರು. ಮಾತ್ರವಲ್ಲ, ವಾಯುದೇವರ ಅನೇಕ ರೂಪಗಳನ್ನು ಕಾಣ್ತೇವೆ. ನಮ್ಮ ತಲೆಯಲ್ಲಿರೋದು ಕೇವಲ ವಾಯುದೇವರ ರೂಪ ಅಂದರೆ ಹನುಮ, ಭೀಮ, ಮಧ್ವ ಇಷ್ಟೇ. ಆದರೆ ತ್ರಿಕೋಟಿ ರೂಪ ಪವನಾತ್ಮಕೋಸವು. ಆ ವಾಯುದೇವರು ಪ್ರತಿಯೊಬ್ಬ ಜೀವರಾಶಿಗಳಲ್ಲೂ ಕೂಡ ತಾವು ಸನ್ನಿಹಿತರಾದವರು. ಅನಂತ ರೂಪಗಳು ಇದೆ. ಆದರೂ ವಿಶಿಷ್ಟವಾದ ಕೆಲವು ರೂಪಗಳನ್ನು ತೆಗೆದುಕೊಂಡು ನಮ್ಮೆಲ್ಲರಿಗೂ ಕೂಡ ಸಾಧನೆಯನ್ನು ಮಾಡಿಸ್ತಾ ಇದ್ದಾರೆ. ಪ್ರಧಾನವಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಹಾಗೇನೇ ಕೂರ್ಮ, ಕೃಕಲ, ದೇವದತ್ತ, ಧನಂಜಯ, ಅವುಗಳ ಬಗ್ಗೆ ಉಪನಿಷತ್ತಿನಲ್ಲಿ ನಮಗೆ ತಿಳಿಸಿಕೊಡಬೇಕಾದಾಗ ಕೆಲವು ನಮ್ಮ ದೃಷ್ಟಿಯಲ್ಲಿ ಬಹಳ ಸಣ್ಣದು, ಆದರೆ ಅದು ಇಲ್ಲ ಅಂದರೆ ಬದುಕೇ ಬಹಳ ದೊಡ್ಡದಾಗಿ ಕಷ್ಟ ಆಗ್ತಿತ್ತು. ಅಂತಹ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗೆ ವಾಯುದೇವರು ಹೆಜ್ಜೆ ಹೆಜ್ಜೆಗೂ ಕೈ ಹಿಡಿದು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ತಾಯಿಯ ಉಪಕಾರ ಒಂದು ಜನ್ಮಕ್ಕೆ ಮುಗಿಯುವುದಿಲ್ಲ. ಯಾಕೆ? ತಾಯಿ ಮಾಡುವ ಉಪಕಾರ ಬಹಳ ಇದೆ. ಯಾರಾದರೂ ಮಾತೃಗಯಕ್ಕೆ ಹೋಗಿದ್ದರೆ ಅಲ್ಲಿ ಮಾತೃ ಷೋಡಶಿ ಹೇಳಬೇಕಾದಾಗ ತಿಳಿಸಿಕೊಡ್ತಾರೆ. ನಮ್ಮನ್ನು ಹೊರುವ, ಹೆರುವ,
ಹೊಲಸು ತೆಗೆಯುವ, ನಮಗಾಗಿ ಬೇಡುವ, ಅತ್ತರೆ ಅಳುವ, ನಕ್ಕರೆ ನಗುವ ಆ ತಾಯಿಯ ಉಪಕಾರ ಎಷ್ಟು ಅಂತ ಸ್ಮರಣೆ ಮಾಡಲಿ, ಆ ಋಣವನ್ನು ಹೇಗೆ ತೀರಿಸಲಿ. ಆದರೆ ಈ ತಾಯಿ ನನ್ನನ್ನು ಹೊರೋದು ಕೇವಲ 9 ತಿಂಗಳು. ಪ್ರಾಣದೇವರು ನನ್ನನ್ನು ಹೊರೋದು 9 ತಿಂಗಳಲ್ಲ, ಎಲ್ಲಿಯವರೆಗೆ ನಾನು ಇರ್ತೇನೆ ಅಲ್ಲಿಯವರೆಗೂ ಕೂಡ. ಎಲ್ಲಿಯವರೆಗೆ ಅಂದರೆ ನಮ್ಮ ತಲೆಯಲ್ಲಿ ಬರೋದು ಒಂದೇನೋ 70-80 ವರ್ಷ ನಾನು ಬದುಕಿರ್ತೇನೆ ಸಾಲದು. ಹೊರಗಿನ ಸ್ಥೂಲ ದೇಹ ಏನೋ 70-80 ವರ್ಷ ಇರ್ಬೋದೋ ಏನೋ. ಎಲ್ಲ ದೇಹಗಳಿಂದ ಕೂಡಿದ ಆ ಜೀವ ಎಲ್ಲಿಯವರೆಗೆ ಇರ್ತಾನೆ, ಮೋಕ್ಷದವರೆಗೂ ಕೂಡ ಒಳಗೆ ಹೊರಗೆ ಹೊರುವ ವ್ಯಕ್ತಿ ಪ್ರಾಣದೇವರು ಅಂತಾದರೆ ತಾಯಿಗಿಂತ ಎಷ್ಟು ಎತ್ತರದಲ್ಲಿ ಇದ್ದಾರೆ. ತಾಯಿ ನನ್ನ ಹೊಲಸನ್ನು ಸ್ವಚ್ಛ ಮಾಡ್ತಾಳೆ. ಎಷ್ಟು ದಿನ? ವರ್ಷ, 2 ವರ್ಷ, 3-4 ವರ್ಷ ಆದರೆ ಆಮೇಲೆ ಕಪಾಳ ಹೊಡೆದು ನಡಿ ಹೊರಗೆ ಅಂತ ದಬ್ಬುತ್ತಾಳೆ. ಆದರೆ ಅಪಾನ ರೂಪದಿಂದ ಆ ವಾಯುದೇವರು ನನ್ನ ಹೊಟ್ಟೆ ಒಳಗೆ ಇರುವ ಹೊಲಸನ್ನು ಹೊರಗೆ ಹಾಕಬೇಕು ಅಂದರೆ ವರ್ಷ 2 ವರ್ಷ ಅಲ್ಲ, ಎಲ್ಲಿಯವರೆಗೆ ಹೊಟ್ಟೆಯಲ್ಲಿ ಹೊಲಸು ಹುಟ್ಟುತ್ತಾ ಇರುತ್ತೋ ಅಲ್ಲಿಯವರೆಗೂ ಹೊರಗೆ ಹಾಕುವ ಕೆಲಸ ಅದು ಪ್ರಾಣದೇವರ ಕೆಲಸ. 14 ಲೋಕದ ಗುರುಗಳಾದ ಆ ದೊಡ್ಡ ವ್ಯಕ್ತಿಗಳು ಇಂತಹ ಕಾರ್ಯ ಮಾಡ್ತಾರೆ ಅಂದರೆ ಎಷ್ಟು ನಾಚಿಕೆ ಆಗಬೇಕು, ಸಂಕೋಚ ಆಗಬೇಕು ನಮಗೆ. ಅವರಿಗಿರುವ ಉದ್ದೇಶ ಒಂದೇ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಪರಮಾತ್ಮ ನನಗೆ ಇದನ್ನು ಮಾಡು ಅಂದಾನೆ ಮಾಡ್ತೇನೆ. ತಿಂದ ಆಹಾರ ಹೊಟ್ಟೆಯಲ್ಲಿ ಮಾತ್ರ ಕೂತದ್ದೇ ಆದರೆ, ಕೈಕಾಲುಗಳಿಗೆ ಹೋಗದೇ ಇದ್ದರೆ, ಜೀರ್ಣ ಆಗದೇ ಇದ್ದರೆ ನಮಗದು ಯಾವುದೂ ಗೊತ್ತಿಲ್ಲ. ದಾಸ್ಯದ ವಿವಿಧ ಮುಖಗಳಿವೆಲ್ಲ. ನಾನೇ ಈಶ ಅಂದುಕೊಳ್ಳೋದು ಅಸಾಧ್ಯವೂ ಹೌದು, ಅನರ್ಥಕಾರಿಯೂ ಹೌದು. ಆದರೆ ದಾಸ್ಯನಾಗಿ ಇದ್ದರೆ ಬಹಳ ಸುಖ ಇದೆ. ದಾಸನಾಗುವುದಕ್ಕೆ ಏಸು ಜನುಮದ ಸುಕೃತವೇ. ಅಂದಷ್ಟು ಸರಳ ಅಲ್ಲ, ಬೇಗ ಮನಸ್ಸು ಒಪ್ಪುವುದಿಲ್ಲ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ನಾವ್ಯಾಕೆ ಇನ್ನೂ ದಾಸರು ಅಂತ ಆಗಬೇಕು, ದಾಸ್ಯವನ್ನು ಒಪ್ಪಿಕೊಳ್ಳಬೇಕು ಅಂತ ಕೆಲವೊಮ್ಮೆ ಮನಸ್ಸು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಆಗುವುದಿಲ್ಲ. ಆದರೆ ಹನುಮಂತ ದೇವರು ದಾಸ್ಯ ಅಂದರೇನು, ಹೇಗಿರುತ್ತೆ, ಏನು ಅದರ ಸುಖ, ಅದನ್ನು ತಾವು ಅನುಭವಿಸಿ ನಡೆದು ತೋರಿಸಿ ಆಮೇಲೆ ಮಧ್ವಾಚಾರ್ಯರಾಗಿ ನುಡಿದು ತೋರಿಸ್ತಾರೆ. ಹನುಮಂತ ದೇವರು ಎಷ್ಟು ಧೈರ್ಯದಿಂದ ಹೇಳಿಕೊಳ್ತಾರೆ, ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಇವತ್ತು ನಾನು ಯಾರಾದರೂ ಒಬ್ಬರ ಮುಂದೆ ಹೇಳಿಕೊಳ್ಳಬೇಕಾದ್ರೆ ತಂದೆ ತಾಯಿಯ ಗುರುಗಳ ಹೆಸರು ಹೇಳಿಕೊಳ್ಳಿಕ್ಕೆ ನಾಚಿಕೆ ಪಡ್ತೇನೆ. ಯಾಕೆ, ನಾನೇ ದೊಡ್ಡ ವ್ಯಕ್ತಿ ಆಗಿಬಿಟ್ಟಿನಲ್ಲ. ಇಂಥವರ ಮಗ, ಇಂಥವರ ಶಿಷ್ಯ ಯಾಕೆ ಬೇಕು? ಸ್ವಯಂ ನನ್ನದೇ ಸಾಮರ್ಥ್ಯ ಬೆಳೆದಿದೆ, ನನ್ನದೇ ಪರಿಚಯ ಜಗತ್ತಿಗೆ ಆಗಿದೆ ಅಂದ ಮೇಲೆ ನನ್ನ ತಂದೆ ತಾಯಿ ಗುರುಗಳ ಮೂಲಕವಾಗಿ ನಾನು ಪರಿಚಿತನಾಗೋದು ಬೇಡ ಅನ್ನುವ ಹುಚ್ಚು ಭ್ರಮೆಯಲ್ಲಿ ಇರುವ ನಮಗೆ ಹುಚ್ಚನ್ನು ಬಿಡಿಸ್ತಾರೆ ಪ್ರಾಣದೇವರು. ಒಮ್ಮೆ ದಾಸ್ಯದ ರುಚಿಯನ್ನು ಅನುಭವಿಸಿ ನೋಡಿ, ಎಷ್ಟಿದೆ ಅದರೊಳಗೆ ಆನಂದ. ಶತ್ರುಗಳಿರಲಿ ಮಿತ್ರರಿರಲಿ, ಎಲ್ಲೇ ಇದ್ದರೂ ಕೂಡ ನಾನು ರಾಮದೇವರ ದಾಸ, ದಾಸೋಹಂ ಕೋಸಲೇಂದ್ರಸ್ಯ, ಧೈರ್ಯವಾಗಿ ಹೇಳಿಕೊಳ್ಳುವಂತಹ ವ್ಯಕ್ತಿ. ಕೇಳಿದ ರಾವಣ, ಯಾರು ನೀನು ಕಪಿ? ಬೇಕಾದಷ್ಟು ಹೇಳಲಿಕ್ಕೆ ಅವಕಾಶ ಇತ್ತು. ಸಮುದ್ರವನ್ನು ಹಾರಿ ಬಂದ ಏಕೈಕ ವ್ಯಕ್ತಿ ನಾನು, ನಿನ್ನ ಎಲ್ಲ ಸೈನ್ಯವನ್ನು ಕುಟ್ಟು ಪುಡಿ ಮಾಡಿದವನು ನಾನು, ನಿನ್ನ ಮಗನನ್ನು ಕೊಂದವನು ನಾನು. ಇದರೊಳಗೆ ಯಾವುದೂ ಸುಳ್ಳಲ್ಲ, ಯಾವುದೂ ಅತಿಶಯೋಕ್ತಿ ಅಲ್ಲ, ಎಲ್ಲವೂ ಸತ್ಯವೇ. ಆದರೂ ಅದನ್ನು ಹೇಳಲಿಕ್ಕೆ ತಯಾರಾಗದೆ ನಮಗೆ ಪಾಠ ಕಲಿಸಿಕೊಡ್ತಾರೆ. ಯಾರೋ ಮಾಡಿದ್ದನ್ನು ನಾನು ಮಾಡಿದೆ ಅಂತ ಹೇಳಿಕೊಳ್ಳುವ ನಮಗೆ ತಾವೇ ಮಾಡಿದ್ದರೂ ಅದನ್ನು ಹೇಳಿಕೊಳ್ಳದೆ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ. ನಾನು ಯಾರು ಅಂದರೆ ಒಂದೇ ಒಂದು, ರಾಮನ ದಾಸ. ಇಡೀ ಜಗತ್ತಿನೊಳಗಿನ ಮೊದಲ ದಾಸನಾಗಿ ಇದ್ದಂತಹ ವ್ಯಕ್ತಿ, ಕೊನೆಯ ದಾಸರಾಗಿರುವ ನಾವು
ಅದನ್ನು ಹೇಳಿಕೊಳ್ಳೋದಕ್ಕೆ ಸಂಕೋಚ ಪಡ್ತೇವೆ, ನಾಚಿಕೆ ಪಡ್ತೇವೆ. ಎಷ್ಟೋ ಬಾರಿ ದೇವರ ಮುಂದೆ ಹಾಡು ಹಾಡ್ತೇವೆ, ದಾಸನ್ನ ಮಾಡಿಕೋ ಎನ್ನ. ಆದರೆ ಅದು ನಾಲಿಗೆಯ ತುದಿಯಿಂದ ಬಂದಾಗಿದೆ, ಹೃದಯದಿಂದ ಬರಬೇಕು. ಹೃದಯದಿಂದ ಬರಬೇಕು ಅಂದರೆ ದಾಸ್ಯದ ಸುಖ ಅರ್ಥ ಆಗಬೇಕು. ಯಾಕೆ ಪ್ರಾಣದೇವರು ತಾವು ತಮ್ಮನ್ನು ದಾಸ ಅಂತ ಹೇಳಿಕೊಂಡ್ರು? ಏನಿದೆ ಆ ದಾಸ್ಯದೊಳಗಿನ ಅಂತಹ ಸುಖ? ದಾಸ್ಯದ ಮುಖ ಹೇಗಿದೆ? ಪ್ರಾಣದೇವರ ಅವರ ಪೂರ್ಣವಾದ ಚರಿತ್ರೆಯನ್ನು ತಿಳಿತಾ ಹೊರಟಾಗ ಎಷ್ಟು ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ದೇವರ ದಾಸನಾಗೋದರಿಂದ ಲೌಕಿಕವಾಗಿ ಅಲೌಕಿಕವಾಗಿ ಎರಡೂ ದೃಷ್ಟಿಯಲ್ಲಿ ವಿಚಾರ ಮಾಡಿದರೂ ಬಹಳ ಸುಖ ಇದೆ. ಯಾರು ಸ್ವಲ್ಪ ಜವಾಬ್ದಾರಿ ತೊಗೊಂಡವ್ರು ಇರ್ತಾರಲ್ಲ, ಪರಿಮಳಾಚಾರ್ಯ ಜವಾಬ್ದಾರಿ ತೊಗೊಂಡಾರೆ, ಎಲ್ಲ ಕಡೆ ಟೆನ್ಷನ್ ಮಾಡ್ಕೋಬೇಕು, ತಲೆ ಕೆಡಿಸ್ಕೋಬೇಕು. ಒಂದು ಮೈಕ್ ನಾವು ಬರಲಿಲ್ಲ ಅಂದರೂ ವಿಚಾರ ಮಾಡಬೇಕು, ಸ್ವಾಮಿಗಳು ಬರಲಿಲ್ಲ ಅಂದ್ರೆ ವಿಚಾರ ಮಾಡಬೇಕು, ಪಂಡಿತರು ಬರಲಿಲ್ಲ ಅಂದ್ರೆ ವಿಚಾರ ಮಾಡಬೇಕು, ಅಡುಗೆಯವರು ನೀರವರು ಎಲ್ಲ ಕಡೆ ತಲೆ ಕೆಡಿಸ್ಕೊಳ್ಬೇಕು. ದಾಸರಾದವರಿಗೆ ಯಾವ ವಿಚಾರ ಇಲ್ಲ, ಇದ್ದಾರೆ ಮೇಲೆ, ಅವರು ಮಾಡಿಕೊಳ್ತಾರೆ. ಅವರು ಎಷ್ಟು ಹೇಳಿದ್ದಾರೆ ಅಷ್ಟು ನಾ ಮಾಡಿದರೆ ಸಾಕು. ಲೌಕಿಕ ದೃಷ್ಟಿಯಲ್ಲೂ ಕೂಡ ಈಶನಾಗೋದಕ್ಕಿಂತ ದಾಸನಾಗೋದರೊಳಗೆ ಬಹಳ ಆರಾಮಿದೆ, ಜವಾಬ್ದಾರಿ ಇಲ್ಲ, ಟೆನ್ಷನ್ ಇಲ್ಲ, ಆನಂದವಾಗಿ ಇರ್ತೇವೆ. ಇನ್ನು ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದರಂತೂ ಸ್ವತಃ ಬ್ರಹ್ಮದೇವರು ಕೇಳಿಕೊಳ್ತಾರೆ, ತವ ದಾಸೋಸ್ಮಿ ಕೇವಲ, ನನಗೆ ನಿನ್ನ ದಾಸನಾಗುವ ಸೌಭಾಗ್ಯವನ್ನು ಕೊಡು. ಆ ಭಗವಂತನ ದಾಸನಾಗೋದು ಅಂದರೆ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಭಗವಂತನ ಸ್ವಾತಂತ್ರ್ಯದ ಕರ್ತೃತ್ವದ ಚಿಂತನೆ ಮಾಡೋದು. ನಾನು ಪ್ರವಚನ ಹೇಳಿದೆ ಅಂದುಕೊಂಡೆ, ಪುಣ್ಯ ಹೋಯಿತು. ನಾನು ದೇವರ ದಾಸ, ಗುರುಗಳ ದಾಸ ಅಂದುಕೊಂಡೆ, ಆ ಪುಣ್ಯ ಬೆಳೀತಾ ಹೋಯಿತು. ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಅನೇಕ ಜನ ಬೇರೆ ಬೇರೆ ಊರಿನಿಂದ ಬಂದಿದ್ದೀರಿ. ಸಾಕಷ್ಟು ಜನ ಇಲ್ಲಿ ಮುತ್ತೈದರಿಗೆ, ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ ಸೇವಾ ಮಾಡ್ತೀರಿ. ಮಾಡಬೇಕಾದಾಗ ನಾನು ದೇವರ ಗುರುಗಳ ದಾಸ ಅನ್ನುವ ಭಾವನೆ ಇಟ್ಟುಕೊಂಡು ಮಾಡುವ ಒಂದೇ ಕರ್ಮ. ಒಂದು ಕಸ ಬಳಿಲಿ, ಒಂದು ನೀರು ಬಡಿಸ್ಲಿ, ಏನೇ ಮಾಡಲಿ, ದೇವರು ನನ್ನೊಳಗೆ ನಿಂತುಕೊಂಡು ಇದನ್ನು ಮಾಡಿಸ್ತಾ ಇದ್ದಾನೆ, ಇದು ನನ್ನ ಶಕ್ತಿಯಿಂದ ಅಲ್ಲ ಅನ್ನುವ ಭಗವಂತನ ಸ್ವಾತಂತ್ರ್ಯದ ಕರ್ತೃತ್ವದ ಚಿಂತನೆ ಇಟ್ಟುಕೊಂಡು ಮಾಡಿದರೆ ಪುಣ್ಯ ಬೆಳೀತಾ ಹೋಯ್ತು. ನೋಡ್ರಿ, ಇಷ್ಟು ಜನ ಇದ್ದಾರೆ, ಎಲ್ಲರೂ ಊಟಕ್ಕೆ ಕೂತ್ಬಿಟ್ರು, ಯಾರಿಲ್ಲ, ನಾನು ಒಬ್ಬನೇ ನೀರು ಬಡಿಸ್ಬೇಕು, ನಾ ಒಬ್ಬನೇ ಕಸ ತೆಗಿಬೇಕು, ನಾ ಇಲ್ಲಾಂದ್ರೆ ಏನೂ ನಡೆಯುವುದೇ ಇಲ್ಲ ಅಂತನ್ನುವ ಭಾವನೆ ಇಟ್ಟು ಕೆಲಸ ಮಾಡೋದು ಮಾಡ್ತೀವಿ, ನೀರು ಬಡಿಸ್ತೀವಿ, ಕಸನೂ ತೆಗಿತೀವಿ. ಆದರೆ ದೇವರ ಗುರುಗಳ ದಾಸನಾಗಿ ನಾನು ಮಾಡಿದೆ ಅನ್ನುವ ಭಾವನೆ ಬಂದರೆ ಪುಣ್ಯ ಬೆಳೀತು, ಭಾವನೆ ಹೋದರೆ ಪುಣ್ಯ ಇಳೀತು. ಆ ರೀತಿಯಾಗಿ ನಮಗೆ ಅದನ್ನು ಕಳಿಸಿಕೊಟ್ಟಂತಹ ವ್ಯಕ್ತಿಗಳು ಪ್ರಾಣದೇವರು. ಹನುಮಂತ ದೇವರ ದಾಸ್ಯ ಭಾವ, ವಿನಯ ಭಾವ ಎಷ್ಟು ಇದೆ. ಇವತ್ತು ನವವಿಧ ಭಕ್ತಿಯನ್ನು ಮಾಡೋದಕ್ಕೆ ಸಿದ್ಧರಾಗಬೇಕಾದರೆ ಮೊದಲ ಹೆಜ್ಜೆಯಲ್ಲಿ ಇನ್ನೂ ನಾವಿದ್ದೇವೆ, ಶ್ರವಣದಲ್ಲಿ ಇದ್ದೇವೆ. ಆಮೇಲೆ ಕೀರ್ತನ, ಸ್ವಲ್ಪ ಮನೆಗೆ ಹೋದಾಗ ಅದರ ಬಗ್ಗೆ ಸ್ಮರಣ, ಯಾರೇ ಜ್ಞಾನಿಗಳು ಕಂಡಾಗ ವಂದನ. ಇವೆಲ್ಲ ಮೊದಲಿಗೆ ದೈಹಿಕವಾಗಿ ಅಭ್ಯಾಸ ಆಗಬೇಕು. ದೈಹಿಕವಾದ ಕ್ರಿಯೆಗಳು ನಡೆದಾಗ ಒಳಗೆ ಮಾನಸಿಕವಾದ ಆ ದಾಸ್ಯಭಾವ, ಸಖ್ಯಭಾವ ಅದು ಒಳಗೂಡುತ್ತದೆ. ಅದಕ್ಕಾಗಿ ನಮಗೆ ನವವಿಧ ಭಕ್ತಿಯಲ್ಲಿ ಸ್ವಲ್ಪ ದಾಸ್ಯ, ಸಖ್ಯ, ಆತ್ಮನಿವೇದನ ಮುಂದೆ ಹಾಕಿದರು. ಯಾಕೆಂದರೆ ಮೊದಲ ಹಂತಕ್ಕೆ ನಮಗದು ಆಗುವುದಿಲ್ಲ, ಅದು ಅರ್ಥವೇ ಆಗುವುದಿಲ್ಲ, ಬರುವುದೂ ಇಲ್ಲ. ಮೊದಲಿಗೆ ಕೇಳಲಿಕ್ಕೆ ರೆಡಿ ಆಗೋಣ, ಆಮೇಲೆ ಕೇಳಿದ್ದಿನ ಒಂದೆರಡು ಮಾತು ಹೇಳಲಿಕ್ಕೆ ರೆಡಿ ಆಗೋಣ. ಕೇಳೋದು ಹೇಳೋದು ಅದು ಪರಾಪೇಕ್ಷೆ. ಯಾರಾದರೂ ಬಂದು ಕೂಡ್ತಾರೆ ಅಂತಿದ್ದರೆ ಕೇಳಲಿಕ್ಕೆ ತಯಾರಾಗ್ತೀವಿ, ಹೇಳಲಿಕ್ಕೆ ತಯಾರಾಗ್ತೀವಿ. ಹೇಳೋರು ಇದ್ದಾರೆ ಅಂದರೆ ಕೇಳೋರು ಬರ್ತಾರೆ. ಯಾರಿಲ್ಲ ಅಂದ ಮಾತ್ರಕ್ಕೆ ಸಾಧನೆ ನಿಲ್ಲೋದು ಬೇಡ, ಸ್ಮರಣೆ ನಿರಂತರ ನಡೀರಿ. ಆ ರೀತಿಯಾಗಿ ನಮಗೆ ಶ್ರವಣ, ಕೀರ್ತನ, ಸ್ಮರಣ ಯಾವಾಗ ಇದರ ಫಲ ಸಿಗತ್ತೆ? ಜ್ಞಾನಿಗಳ ಪಾದಕ್ಕೆ ಬಿದ್ದಾಗ.
ಪ್ರಾಣದೇವರು ಹನುಮಂತ ದೇವರು ಮಾಡಿದ್ದದೇ ಅಲ್ಲ. ನಮೋ ನಮೋ ನಾಥ ನಮೋ ನಮಸ್ತೆ, ಒಂದು ಸರಿ ನಮಸ್ಕಾರ ಅಲ್ಲ, ನಮೋ ನಮೋ ರಾಮ ನಮೋ ನಮಸ್ತೆ. ಕೂತ್ರೆ ನಿಂತರೆ ಎದ್ರೆ ಮಲಗಿದರೆ ಪ್ರತಿ ಕ್ಷಣ ದೇವರಿಗೆ ತಲೆಬಾಗುವ, ವಂದನ ಮಾಡುವ, ನಮಸ್ಕಾರ ಮಾಡುವ ಆ ಪ್ರಾಣದೇವರ ಚಿಂತನೆ ನಮಗೆ ಬಂದಾಗ ನಾವು ದಾಸ್ಯದ ಹತ್ತಿರ ಒಂದು ಹೆಜ್ಜೆ ಇಡ್ತಾ ಇದ್ದೇವೆ. ಇವತ್ತು ಯಾರಾದರೂ ದೊಡ್ಡವರು ಕಂಡಾಗ ಬೇಗ ಎರಡು ಕೈ ಮುಗಿಲಿಕ್ಕೆ ಮನಸ್ಸು ಬರುವುದಿಲ್ಲ. ನಮಸ್ಕಾರ ರೀ ಅಂತ ಒಂದು ಕೈಯಲ್ಲೇ ಮಾಡ್ತೀವಿ. ಕೆಲವೊಮ್ಮೆ ಅದನ್ನೂ ಬೇಜಾರು, ಬಾಯಿಲೆ ಅಂದ್ರೆ ಅಂದ್ವಿ, ಇಲ್ಲ ಅಂದರೆ ಇಲ್ಲ. ಪ್ರಾಣದೇವರ ಪ್ರತಿಮೆಗಳನ್ನು ನೋಡ್ತೇವೆ. ಸಾಮಾನ್ಯವಾಗಿ ಹೆಚ್ಚು ಪ್ರಾಣದೇವರ ಪ್ರತಿಮೆಗಳಲ್ಲಿ ನಾವು ಕಾಣ್ತಾ ಇರೋದು ಕೈ ಮುಗಿದು ಕರ ಜೋಡಿಸಿದ ಮುಖ್ಯ ಪ್ರಾಣ. ನಮಗೆ ಆ ಪಾಠವನ್ನು ಕಲಿಸಿಕೊಡ್ತಾರೆ. ಯಾವಾಗಲೂ ಭಗವಂತನ ಸನ್ನಿಧಾನದಲ್ಲಿ ಕೈ ಮುಗಿದುಕೊಂಡು ನಿಂತ ಪ್ರಾಣದೇವರಂತಾರೆ, ವಂದನವಾದರೆ, ಜ್ಞಾನಿಗಳಿಗೆ ನಮಸ್ಕಾರ ಮಾಡಿದರೆ ಆವಾಗ ದಾಸ್ಯ ಬರಬಹುದು. ಆ ದಾಸ್ಯದ ಸವಿಯನ್ನು ಅನುಭವಿಸಿ. ದಾಸ್ಯ ಅನ್ನೋದು ಇಷ್ಟು ಆನಂದಮಯ ಇದೆ ಅಲ್ಲ. ರಾಮದೇವರು ಸೀತೆಯನ್ನು ಹುಡುಕಬೇಕು ಅಂತ ತಾವು ಬರ್ತಾ ಇದ್ದಾರೆ. ಸರ್ವಜ್ಞರು. ರಾಮದೇವರಿಗೆ ಗೊತ್ತಿಲ್ಲದ ವಿಚಾರ ಇಲ್ಲ, ಸೀತೆ ಬಿಟ್ಟು ಹೋಗೇ ಇಲ್ಲ. ಬಿಟ್ಟಿದ್ರೆ ತಾನೇ ಮುಂದೆ ವಿಚಾರ. ಆದರೂ ಲೌಕಿಕವಾದ ನಾಟಕ ನಡೆಯುವ ರೀತಿಯಲ್ಲಿ ಆ ರಾಮದೇವರು ಬರಬೇಕಾದಾಗ ರಾಮದೇವರನ್ನು ಮೊದಲಿಗೆ ಪರಿಚಯ ಮಾಡಿಸೋದಕ್ಕೆ ಹೊರಟ ವ್ಯಕ್ತಿ ಹನುಮಂತ. ಸುಗ್ರೀವಾದಿ ಎಲ್ಲ ಕಪಿಗಳು ದೂರದಲ್ಲೇ ಇದ್ದಾರೆ. ಅಂದರೆ ನಮಗೆ ರಾಮನನ್ನು ಮುಟ್ಟಿಸುವ ಪ್ರಧಾನ ಸೇವಕ, ಪ್ರಧಾನ ಸೇತುವೆ ಅದು ಹನುಮಂತ ಪ್ರಾಣ. ಸುಗ್ರೀವ ಇವರೆಲ್ಲರೂ ಒಬ್ಬೊಬ್ಬರು ಕೂಡ ದೇವತೆಗಳ ಅವತಾರರೇ. ಇಂದ್ರ ಮತ್ತು ಅಂಗದ, ಚಂದ್ರ, ಜಾಂಬವಂತ, ಯಮ ಎಲ್ಲ ದೇವತೆಗಳು ಇದ್ದಾರೆ ನಿಜ. ಅವರೆಲ್ಲರೂ ಭಗವಂತನ ಭಕ್ತರು, ಭಗವಂತನ ಮೇಲೆ ಭಕ್ತಿ ಮಾಡುವವರು ಸತ್ಯ. ಆದರೆ ನಮಗೂ ರಾಮನಿಗೂ ಮಧ್ಯ ಸೇತುವೆಯಾಗಿ ನಿಲ್ಲುವ ವ್ಯಕ್ತಿ ನಮಗೆ ಮಾತ್ರವಲ್ಲ, ಎಲ್ಲ ದೇವತೆಗಳಿಗೆ, ಸುಗ್ರೀವನಿಗೂ ಕೂಡ ರಾಮನನ್ನು ಸಖ್ಯ ಮಾಡಿಸಿದಂತಹ ವ್ಯಕ್ತಿ ಹನುಮಂತ. ಆ ಪ್ರಾಣದೇವರು ಬಂದು ಮಾತನಾಡಬೇಕಾದಾಗ ದಾಸ್ಯದ ಮುಖವನ್ನು ಮೊದಲಿಗೆ ಅಲ್ಲಿ ತೋರಿಸಿಕೊಡ್ತಾರೆ. ಯಾರು ದೇವರ ದಾಸರಾಗೋದಕ್ಕೆ ತಯಾರಿದ್ದೇವೆ, ಮಾತು ಕಡಿಮೆ ಇರಬೇಕು, ಕೃತಿ ಹೆಚ್ಚಿರಬೇಕು. ಕೆಲವರು ಭಾಳ ಮಾತಾಡ್ತಾರೆ, ತಾಸುಗಟ್ಟಲೆ ಮಾತಾಡ್ತಾರೆ. ಏನು ಮಾತಾಡಿದ್ರು ನಮಗೂ ಅರ್ಥ ಆಗಿರೋದಿಲ್ಲ, ಮಾತಾಡಿದವರಿಗೆ ಅರ್ಥ ಆಗಿರೋದಿಲ್ಲ. ಮಾತು ಕಡಿಮೆ ಇರಬೇಕು, ಅರ್ಥ ಬಹಳ ತುಂಬಿರಬೇಕು. ಹನುಮಂತ ದೇವರು ಏನು ಮಾತನಾಡಿದರು ಅದನ್ನು ಆಮೇಲೆ ನೋಡೋಣ. ಹನುಮನ ಮಾತು ಕೇಳಿದಾಗ ರಾಮನಾಡುವ ಮಾತು ಎಷ್ಟಿದೆ ಅವನ ಬಗ್ಗೆ. ನಾನ್ ಋಗ್ವೇದ ಋಣೀತಸ್ಯ. ಈ ಹನುಮನ ಮಾತನ್ನು ಕೇಳ್ತಾ ಇದ್ದರೆ ಎಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ಅಧ್ಯಯನ ಮಾಡಿದ ವ್ಯಕ್ತಿ ಎಷ್ಟು ಸಭ್ಯವಾಗಿ, ಎಷ್ಟು ಅತ್ಯಂತ ಸೂಕ್ತವಾಗಿ ಮಾತನಾಡ್ತಾನೆ ಅನ್ನೋದನ್ನು ರಾಮದೇವರು ಲಕ್ಷ್ಮಣನ ಮುಂದೆ ಈ ಹನುಮಂತ ದೇವರ ಬಗ್ಗೆ ಹೇಳಬೇಕು. ಅಂದರೆ ಹನುಮನ ಎತ್ತರ ಎಷ್ಟಿದೆ. ಇದನ್ನು ಯಾವುದೋ ಹನುಮಂತ ದೇವರು ರಾಮನ ಮುಂದೆ ಹೇಳ್ಕೊಳ್ಳಿಲ್ಲ. ನಾ ಇಷ್ಟೆಲ್ಲ ಅಧ್ಯಯನ ಮಾಡಿದ್ದೇನೆ, ನನಗೆ ಇಷ್ಟೆಲ್ಲ ಕಂಠಪಾಠ ಇದೆ, ನಾನು ಇಷ್ಟೆಲ್ಲರಿಗೂ ಪಾಠ ಹೇಳ್ತೇನೆ, ಒಂದು ಶಬ್ದ ಆಡಿಲ್ಲ. ಇದು ದಾಸ್ಯದ ದೊಡ್ಡದಾದ ಮುಖ. ನಾನು ಮಾತನಾಡೋದಲ್ಲ, ನನ್ನ ಬಗ್ಗೆ ಹಿರಿಯರು ಗುರುಗಳು ಸಂತೋಷದಿಂದ ಹೆಮ್ಮೆಯಿಂದ ಒಂದೆರಡು ಅಭಿಮಾನದ ಮಾತುಗಳನ್ನು ಆಡಿದರೆ ಅದೇ ನಿಜವಾಗಿಯೂ ಕೂಡ ದೇವರಿಗೆ, ಗುರುಗಳಿಗೆ ಮೆಚ್ಚುಗೆಯನ್ನು ನಾವು ಪಡಿಸಿದಂತೆ. ಕೆಲವೊಮ್ಮೆ ಏನೋ ಉತ್ಸಾಹದಿಂದ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇವೆ. ಇಂಥ ದೊಡ್ಡ ಸಪ್ತಾಹ ನಮ್ಮ ಊರಾಗ ಆಗ್ತಾ ಇರೋದು ಮಹಾಭಾಗ್ಯ. ಎಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ ಬರ್ತೇವೆ, 1-2 ತಾಸು ಮಾಡ್ತೇವೆ. ಆಮೇಲೆ ಯಾಕೋ ಲೇಟ್ ಆಗ್ತಾ ಇದ್ದಾರೆ, ಸಾಕ್ಬಿಡ್ರಿ ಇನ್ನು ಯಾವಾಗೋ ಎಂತೋ. ಇಷ್ಟು ಜನ ಇದ್ದಾರೆ, ನಾ ಇದ್ದರೆ ಎಷ್ಟು ಬಿಟ್ಟರೆ ಎಷ್ಟು, ಮನೆಗೆ ಹೋಗಿಬಿಡ್ತೇವೆ. ಅಲ್ಲ, ಹನುಮಂತ ದೇವರು ನಮಗೆ ಅದನ್ನು ಕಲಿಸಿಕೊಡುವ ದೊಡ್ಡದಾದ ಪಾಠ. ದಾಸನಾಗುವ ವ್ಯಕ್ತಿ
ಎಂದಿಗೂ ಅರ್ಧಕ್ಕೆ ಹಿಂದೆ ಸರಿಯಬೇಡಿ. ಅಂಗದಾದಿ ಎಲ್ಲ ಕಪಿಗಳು ಬಂದರು. ಸೀತೆಯನ್ನು ಹುಡುಕಬೇಕು, ರಾಮದೇವರನ್ನು ಆ ಸೀತೆಯನ್ನು ಕೂಡಿಸ್ಬೇಕು ಅಂತ ವಿಚಾರ ಇಟ್ಟುಕೊಂಡು ಬಂದದ್ದಾಯಿತು. ಪಾಪ ತಮ್ಮ ತಮ್ಮ ಪ್ರಯತ್ನಾನುಸಾರ ಎಲ್ಲ ಕಡೆ ಹುಡುಕಿದರು. ಗುಡ್ಡ ಆಯಿತು, ಬೆಟ್ಟ ಆಯಿತು, ಸಾಗರ ಆಯಿತು, ಗುಹೆ ಆಯಿತು. ಕೊನೆಗೆ ಎಲ್ಲೂ ಕಾಣಲಿಲ್ಲ. ಕೊನೆಗೆ ತಾವೇ ನಿರ್ಣಯ ಮಾಡಿಕೊಳ್ತಾ ಇದ್ದಾರೆ, ಇನ್ನೇನು ಸೀತೆ ಸಿಗುವ ಲಕ್ಷಣ ಇಲ್ಲ. ಹಾಗಂತ ನಾವು ಬರೀ ಕೈಯಿಂದ ಹೋದರೆ ಸುಗ್ರೀವಾಜ್ಞೆ, ತಲೆನೇ ಕತ್ತರಿಸಾಕ್ತಾನೆ. ಅಲ್ಲಿ ಹೋಗಿ ಸುಗ್ರೀವನ ಕೈಯಲ್ಲಿ ಸಿಕ್ಕು, ರಾಮನ ಕೈಯಲ್ಲಿ ಸಿಕ್ಕು ದುಃಖ ಪಡೋದಕ್ಕಿಂತ ಸುಮ್ಮನೆ ನಾವು ಇಲ್ಲೇ ಇದ್ಬಿಟ್ರೆ ನಿಶ್ಚಿಂತಿ. ಇಲ್ಲಿ ಸುಗ್ರೀವನೂ ಬರೋದಿಲ್ಲ, ರಾಮನೂ ಬರೋದಿಲ್ಲ, ಯಾರೂ ಇಲ್ಲ. ನಮ್ಮದೇ ಒಂದು ರಾಜ್ಯ ಮಾಡಿಕೊಂಡು ನಮ್ಮ ಮಟ್ಟಕ್ಕೆ ನಾವು ಆರಾಮಿದ್ಬಿಡೋಣ. ಎಲ್ಲ ಕಪಿಗಳು ಅದಕ್ಕೆ ಓಟ್ ಹಾಕ್ಲಿಕ್ಕೆ ತಯಾರಾಗ್ತಾರೆ. ಅಂದರೆ ಯಾವಾಗ ರಾಮದೇವರ ಸೇವಾ ಮಾಡಬೇಕಾದಾಗ, ದೇಶದ ಸೇವಾ, ಧರ್ಮದ ಸೇವಾ ಮಾಡಬೇಕಾದಾಗ ಸ್ವಲ್ಪ ಮುಂದೆ ಹೋಗ್ತೇವೆ. ಒಂದಿಷ್ಟು ಪೆಟ್ಟುಗಳು ಬಿದ್ದರೆ, ಸೋಲು ಆದರೆ, ಅವಮಾನ ಅನಿಸಿದರೆ ಸಾಕು ಅಂತ ದೇಶದ ಧರ್ಮದ ಸೇವೆಯಿಂದ ನಾವು ನಿವೃತ್ತರಾಗೋದಕ್ಕೆ, ಸೋಲು ಒಪ್ಪಿಕೊಳ್ಳೋದಕ್ಕೆ ತಯಾರಾಗ್ತೇವೆ. ಅದು ಸರ್ವಥಾ ಆಗಬಾರದು. ಆ ಸಂದರ್ಭದಲ್ಲಿ ನಮಗೆ ತಿಳಿಸಿಕೊಡ್ತಾರೆ, ನಗುಮುಗದ ಪಲಿಮಾರು ಶ್ರೀಪಾದಂಗಳವರ ಶ್ರೀಚರಣರ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಉಭಯ ಶ್ರೀಪಾದಂಗಳವರ ಆಜ್ಞೆ ಅನುಗ್ರಹದಿಂದ ನನ್ನ ಸಮಯಾನುಸಾರ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಹನುಮಂತ ದೇವರ ದಾಸ್ಯದ ವಿವಿಧ ಮುಖಗಳನ್ನು ಕಾಣ್ತಾ ಇದ್ದೇವೆ. ದೇವರ ಗುರುಗಳ ಸನ್ನಿಧಾನದಲ್ಲಿ ಹೆಚ್ಚು ಮಾತಾಡದೆ ಕೆಲಸ ಹೆಚ್ಚು ಮಾಡೋರು ಯಾರಿದ್ದಾರೋ ಅವರು ನಿಜವಾಗಿಯೂ ದಾಸರು. ದೇವರ ಗುರುಗಳ ಸೇವೆ ನಡೆದಾಗ ಸ್ವಲ್ಪ ನನಗೆ ಸೋಲು, ಅವಮಾನ ಅನಿಸಿದ ಕೂಡಲೇ ನಾನು ನಿವೃತ್ತನಾಗುವ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇನೆ. ಯಾವಾಗ ಅಂಗದಾದಿ ಎಲ್ಲ ಕಪಿಗಳು ರಾಮದೇವರ ಸೇವೆಯಿಂದ ನಿವೃತ್ತರಾಗುವ ವಿಚಾರ ಮಾಡಿದಾಗ ಹನುಮಂತ ಹೇಳ್ತಾನೆ, ಧ್ರುವಂಬಲೇನಾಪಿ ಕಾರಯಾಮಿ. ನಿಮ್ಮ ವೈಯಕ್ತಿಕವಾದ ವಿಚಾರ ಇದ್ದರೆ ನಾನು ಒತ್ತಾಯ ಮಾಡುವುದಿಲ್ಲ, ಆದರೆ ರಾಮದೇವರ ಸೇವಾ, ಈ ರಾಮದೇವರ ಸೇವಾ ಮಾಡಬೇಕಾದಾಗ ನನಗೆ ಸಾಕು ಬೇಡ ಅನಿಸ್ತು ಅಂತ ನೀವೇನಾದರೂ ಹಿಂದೆ ಸರಿಯೋದಾದರೆ ನಿಮ್ಮನ್ನು ಒತ್ತಾಯದಿಂದಲಾದರೂ ಚಿಂತೆ ಇಲ್ಲ, ನಾನು ಸೇವೆಯನ್ನು ಮಾಡಿಸ್ತೇನೆ. ಅಂದರೆ ಸ್ವಯಂ ತಾನು ಸಾಧನೆ ಮಾಡೋದಷ್ಟೇ ಅಲ್ಲದೆ ತನ್ನವರನ್ನು ಸಾಧನೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದೇನಿದೆಯಲ್ಲ, ಇದು ಹನುಮಂತ ದೇವರು ನಮಗೆ ಕಲಿಸುವ ದೊಡ್ಡದಾದ ಪಾಠ. ಅಂತಹ ಪ್ರಾಣದೇವರು ಹನುಮಂತ ದೇವರು ಹೆಜ್ಜೆ ಹೆಜ್ಜೆಗೆ ನಮಗೆ ಆ ದಾಸ್ಯದ ಸುಖದ ಅನುಭವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹನುಮಂತ ದೇವರು ಯಾವಾಗ ಸೀತೆಯ ಸಮಾಚಾರವನ್ನು ಮುಟ್ಟಿಸಿದರು, ಆ ಸಂದರ್ಭದಲ್ಲಿ ಮೊದಲೇ ರಾಮನಿಗೂ ಹನುಮನಿಗೂ ಸಿದ್ಧತೆ ಇದೆ. ಸೀತಾದೇವಿಯನ್ನು ದರ್ಶನ ಮಾಡಿಕೊಳ್ಳೋದೇ ಪ್ರಾಣದೇವರು ಹನುಮಂತ ದೇವರು. ಅದಕ್ಕಾಗೇನೆ ಮೊದಲಿಗೇನೆ ಉಂಗುರ ಕೊಟ್ಟುಬಿಟ್ಟಾರೆ.
ಗ್ಯಾರಂಟಿ ಇದೆ. ಅಷ್ಟು ರಾಮದೇವರಿಗೆ ಪ್ರಾಣದೇವರ ಮೇಲೆ, ಹನುಮಂತನ ಮೇಲೆ ಪೂರ್ಣವಾದ ವಿಶ್ವಾಸ. ಯಾವ ವ್ಯಕ್ತಿ ಸ್ವಲ್ಪ ದೊಡ್ಡವರಿಗೆ ಹತ್ತಿರ ಆಗ್ತಾನಲ್ಲ, ಇನ್ನೊಬ್ಬರನ್ನ ಸೇರಿಸ್ಕೊಳ್ಳಿಕ್ಕೆ ತಯಾರಾಗಲ್ಲ. ನಾನೇ ಎಲ್ಲ ಮಾಡ್ತಿಲ್ಲ, ಇನ್ನೊಬ್ರು ಯಾಕೆ ಬೇಕು? ಹನುಮಂತದೇವರು ಅದನ್ನು ಅನುಭವದಾಗಿತ್ತು. ಮಾಡೋದು ಅಷ್ಟೇ. ಮುಂದೆ ಸಮುದ್ರ ಹಾರಬೇಕಾದಾಗ ಹನುಮಂತದೇವರು ಒಬ್ಬರೇ ಹೋಗಿದ್ದು. ಹೀಗಿದ್ದಾಗ ರಾಮದೇವರಿಗೆ ನೀ ಈ ಅಂಗದ ಜಾಂಬುವಂತ ಇವರೆಲ್ಲರೂ ಯಾಕೆ ಕಳಿಸ್ತೀರಿ ನನಗೆ, ನಾನೊಬ್ಬನೇ ಎಲ್ಲ ಮಾಡ್ಕೊಂಡು ಬರ್ತೇನೆ ಅನ್ಬೋದಾಗಿತ್ತು. ಅನ್ನಲಿಲ್ಲ. ದಾಸರಾಗವ ವ್ಯಕ್ತಿ ಇದನ್ನು ಕಲಿಯಬೇಕು. ಮಾಡೋ ಸೇವಾ ಎಲ್ಲರೂ ಮಾಡೋಣ, ಆದರೆ ಇನ್ನೊಬ್ಬರನ್ನು ಇನ್ವಾಲ್ವ್ ಮಾಡಿಕೊಳ್ಳದೆ, ಇನ್ನೊಬ್ಬರಿಗೆ ಪುಣ್ಯವನ್ನು ಕೀರ್ತಿಯನ್ನು ಕೊಡದೆ ನಾನೊಬ್ಬನೇ ಎಲ್ಲ ಮಾಡ್ತೀನಿ ಅನ್ನೋದಾಗಬಾರ್ದು. ಇವತ್ತು ಸ್ವಾಮಿಗಳು ಒಬ್ಬರು ಪ್ರವಚನ ಮಾಡಿದರೆ ಸಾಕೇ ಸಾಕು, ನಮ್ಮಂಥವ್ರು ಪ್ರವಚನ ಬೇಕೇ ಆಗಿಲ್ಲ. ಸ್ವಾಮಿಗಳೇ ಎಲ್ಲವನ್ನೂ ಹೇಳಬಲ್ಲರು, ಆದರೂ ನಮ್ಮಂಥವ್ರಿಗೆ ಅವಕಾಶ ಕೊಡೋದು ಯಾಕೆ? ಇದು ಹನುಮನ ಪರಂಪರೆಯಲ್ಲಿ ಬಂದಂತಹ ವ್ಯಕ್ತಿಗಳು ಹೇಗೆ ದಾಸ್ಯದ ಮುಖವನ್ನು ತೋರಿಸ್ಬೇಕು. ನಮಗೆಲ್ಲ ಹೇಳಲಿಕ್ಕೆ ಬರುತ್ತೆ, ಆದರೆ ಇವರಿಗೂ ಒಂದಿಷ್ಟು ಪುಣ್ಯ ಸಿಗಲಿ. ಎಲ್ಲ ಕೆಲಸ ಮಾಡಲಿಕ್ಕೆ ಬರ್ತಾ ಇದ್ದಾಗಲೂ ಇನ್ನೊಬ್ಬರನ್ನು ಸಾಧನೆಯಲ್ಲಿ, ಪುಣ್ಯದ ದಾರಿಯಲ್ಲಿ ಸೇರಿಸಿಕೊಳ್ಳೋದೇನದಲ್ಲ, ಇದನ್ನು ನಮಗೆ ಹನುಮಂತ ದೇವರು ರಾಮನ ದಾಸ್ಯನಾಗುವಾಗ ನಾನೂ ಆಗ್ತೇನೆ, ನನ್ನವರನ್ನೂ ದಾಸರನ್ನಾಗಿ ಮಾಡಿಸ್ತೇನೆ, ಇದನ್ನು ಕಲಿಸಿಕೊಟ್ಟದ್ದು ಹನುಮಂತ ದೇವರು. ಅಂತಹ ಹನುಮಂತ ದೇವರ ವಿಷಯ ಇನ್ನೂ ಬಹಳ ಇದೆ. ಶ್ರೀಪಾದಂಗಳವರು ಎಷ್ಟೊತ್ತು ನೀವು ಯಾವಾಗಂತೀರ ಅವಾಗ 10:30 ಆಗಿದೆ. ಹೌದಾ, ಸರಿ ಆಗ. ಪ್ರಾಣದೇವರ ಆ ಮಹಿಮೆಯ ಅದ್ಭುತವಾದ ಚಿಂತನೆಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಇಲ್ಲಿ ಕುಳಿತವರಂತೂ ಕೇವಲ ದಾಸ ಅಂದರೆ ಸುಮ್ಮನೆ ಕೈ ಮುಗಿದುಕೊಂಡು ನಾನು ದಾಸ ಅಂತ ಹೇಳಿಕೊಳ್ಳೋದಷ್ಟೇ ಆಗದೆ, ಇಲ್ಲೆಲ್ಲ ಸಾಕಷ್ಟು ಜನ ಹರಿಕತಾಂಸಾರ, ಸಂಖ್ಯಾಶಾಸ್ತ್ರ ತಿಳಿದವರು, ಬಲ್ಲವರು ಇದ್ದೀರಿ. ದಾಸ ಸಾಹಿತ್ಯದ ಮೂಲವಾದ ಒಂದು ಘೋಷ ನಮ್ಮ ವಿದ್ಯಾಲಯದಲ್ಲೂ ತಾವು ಕಾಣ್ತಾ ಇದ್ದೀರಿ, ದಾಸೋಹಂ ತವ ದಾಸೋಹಂ. ಅದರೊಳಗೆ ತುಂಬ ಆನಂದ ಇದೆ. ಕೇವಲ ದಾಸ ಅಂತ ಕೈ ಮುಗಿಯೋದು ಸಾಲದು, ಅಕ್ಷರಗಳಿಂದಲೇ ನಮಗೆ ಎಚ್ಚರಿಕೆಯನ್ನು, ಸೂಚನೆಯನ್ನು ಕೊಡ್ತಾರೆ. ದ 3ನೇ ಅಕ್ಷರ, ತ ತ ದ, ಸ 7ನೇ ಅಕ್ಷರ, 3 7 37. ವಾಸ್ತವಿಕವಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ವಿಪರೀತ ಹೋಗಬೇಕು. ನಮಗೀಗ ಬೇಕಾದದ್ದು, ಯಾವ ವ್ಯಕ್ತಿ ಶ್ರೀಮದಾಚಾರ್ಯರ 37 ಗ್ರಂಥಗಳನ್ನು, ಸರ್ವಮೂಲದ ಚಿಂತನೆಯನ್ನು ಸರಿಯಾಗಿ ತಲೆಯಲ್ಲಿ ತುಂಬಿಕೊಂಡು ದೇವರ ಮುಂದೆ ವಿನಯದಿಂದ ಕೈ ಮುಗಿದು ನಿಲ್ತಾನಲ್ಲ, ಅವನು ನಿಜವಾಗಿಯೂ ದಾಸ ಅನ್ನೋದನ್ನು ಆ ಶಬ್ದದ ಮೂಲಕವಾಗಿ ತಿಳಿಸಿಕೊಡ್ತಾರೆ. ಅಂತಹ ದಾಸರಾಗೋದಕ್ಕೆ ಅನಂತ ಜನ್ಮಗಳ ಪುಣ್ಯ ಇದ್ದಾಗ ಮಾತ್ರ ಸಾಧ್ಯ. ಆ ತರಹದ ದಾಸ್ಯ ಭಾವವನ್ನು ನಾವು ತಲೆಯಲ್ಲಿ ತುಂಬಿಕೊಳ್ತಾ ತಂದೆ, ತಾಯಿ, ಗುರುಗಳು, ದೇವರು ಎಲ್ಲರಿಗೂ ವಿನಯರಾಗಿ ಇದ್ದುಕೊಳ್ಳಬೇಕು. ಅದೇ ನಿಜವಾಗಿಯೂ ನಾವು ಕಲಿಯಬೇಕಾದ ಪ್ರಧಾನವಾದ ಪಾಠ. 1-2 ಅಕ್ಷರ ಬಂದರೆ, 1-2 ಕಡೆ ಸನ್ಮಾನ ಆದರೆ, 1-2 ಮಂಗಳ ಆದರೆ ಸಹಜವಾಗಿ ಜನ್ಮ ಕೊಟ್ಟ ತಂದೆ ತಾಯಿಗೇನೆ ತಲೆ ಬಾಗೋದಕ್ಕೆ ಬೇಗ ಮನಸ್ಸು ಒಪ್ಪುವುದಿಲ್ಲ. ಆದರೆ ಆ ಭಗವಂತನ ಗುರುಗಳ ಸನ್ನಿಧಾನದಲ್ಲಿ ಹನುಮಂತ ದೇವರು ಕೊನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾದಾಗ ರಾಮದೇವರು ಕೊಡಲಿಕ್ಕೆ ಎಲ್ಲದಕ್ಕೂ ಸಿದ್ಧರಿದ್ದರು. ಏನು ಕಡಿಮೆ ಆಗಿತ್ತು ರಾಮರಾಜ್ಯ? ರಾಮದೇವರ ಹತ್ತಿರ ಕೊಡೋದಕ್ಕೆ ಯಾವ ವಸ್ತು ಕಡಿಮೆ ಇಲ್ಲ, ಮನಸ್ಸು ತುಂಬ ಇದೆ. ಹನುಮಂತ ದೇವರು ಅದನ್ನು ಪಡೆಯುವ ಯೋಗ್ಯತೆ, ಶಕ್ತಿ ಇದ್ದವರು. ಎಲ್ಲ ರೀತಿಯ ಸೇವೆಯನ್ನು ಪ್ರಧಾನವಾಗಿ ಮಾಡಿದವರು. ಇಷ್ಟಾದರೂ ಏನು ಬೇಕು ಅಂತ ಕೇಳಿದರೆ, ನನಗಿನ್ನೂ ಮದುವೆ ಆಗಿಲ್ಲ, ಯಾವುದರ ಕನ್ಯಾ ಕೊಡು ಅನ್ಬೋದಾಗಿತ್ತು. ಎಲ್ಲೋ ಗುಡ್ಡದ ತಿರುಗಾಡ್ತೇನೆ, ಒಂದು ಅರಮನೆ ಒಳಗೆ ಒಂದು ರೂಮ್ ಕೊಡು ಅಂದರೂ ಅನ್ಬೋದಾಗಿತ್ತು. ಇದು ಯಾವುದೂ ಅನ್ನಲಿಲ್ಲ. ಅದಕ್ಕಾಗಿ ದಾಸರಂತಾರೆ, ಸೇವಕತನದ ರುಚಿ ಏನೆಳೆದೆಯೋ ಹನುಮ. ಆ ಪ್ರಾಣದೇವರು ಕೇಳಿದ್ದೇನು? ಮತ್ತು ಇದೇ ದಾಸ್ಯವನ್ನೇ. ದಾಸ್ಯದ
ಮೇರು ಪರ್ವತದ ತುಟ್ಟ ತುದಿಯನ್ನು ಮುಟ್ಟಿ ಬಂದ ವ್ಯಕ್ತಿ. ಅಂಥವರು ಅಂತಾರೆ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವಯೀಶ ಮೇರಾಸ ವಿವರ್ಜಿತಾ ಸದಾ ಅನುಗ್ರಹ ಏವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಸ್ವಾಮಿ ಪರಮಾತ್ಮ, ನನಗೆ ನೀ ಏನಾದರೂ ಅನುಗ್ರಹ ಮಾಡೋದಾದರೆ ಯಾವ ಬೆಳ್ಳಿ ಬೇಡ, ಬಂಗಾರ ಬೇಡ, ಅಧಿಕಾರ ಬೇಡ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ. ದೇವರ ಒಂದೊಂದು ಮಹಿಮೆಯನ್ನು ಸ್ಮರಣೆ ಮಾಡಿಕೊಂಡಾಗಲೂ ಭಕ್ತಿ ಹೆಚ್ಚಾಗ್ತಾ ಹೋಗಬೇಕು. ಪ್ರಾಣದೇವರು ನನ್ನೊಳಗೆ ನಿಂತು ಉಸಿರಾಟ ನಡೆಸಿದರು, ಒಂದು ಅಂಶ ತಲೆಯಲ್ಲಿ ಬಂದಾಗ ಭಕ್ತಿ ಬೆಳೆಯಬೇಕು. ಪ್ರಾಣದೇವರು ನನ್ನೊಳಗೆ ನಿಂತುಕೊಂಡು ಹೊಲಸ ಹೊರಗೆ ಹಾಕಿದರು, ಮತ್ತೆ ಭಕ್ತಿ ಹೆಚ್ಚಾಗಬೇಕು. ಕೊನೆಗೆ ನನ್ನ ಪರವಾಗಿ ರಾಯರು ತಿಳಿಸಿಕೊಡುವ ಹಾಗೆ ದೀನಂ ದೂನಂ ಶರಣಾಗತಂ ಏನಂ ಉದ್ಧರ. ಯಾವಾಗ ಪ್ರಾಣದೇವರು ದೇವರ ಮುಂದೆ ನಮ್ಮ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾರೋ ಆಗ ನಮಗೆ ಮೋಕ್ಷ, ಆವಾಗ ನಮಗೆ ದೇವರ ಅನುಗ್ರಹ. ಹುಟ್ಟಿನಿಂದ ಮೋಕ್ಷದವರೆಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ರಾಣದೇವರು ನನಗಾಗಿ ಇಷ್ಟು ಮಾಡ್ತಾರೆ ಅಂದರೆ ನಾನು ಪ್ರಾಣದೇವರ ಬಗ್ಗೆ ಎಷ್ಟು ಗೌರವವನ್ನು ತಾಳಬೇಕು ಅನ್ನೋದನ್ನು ತಿಳಿಸಿಕೊಡುತ್ತಾರೆ. ಸಾರ್ಥಕ ಬದುಕು ಆಗೋದು ಇದರಿಂದಲೇ. ದಾಸರು ತಿಳಿಸೋದು ಇದನ್ನೇ, ಫಲವಿದು ಬಾಳದುದಕ್ಕೆ. ಬಾಳಿದ್ದಕ್ಕೆ ಫಲ ಯಾವಾಗ? ಪವನ ಮತಾನುಗರವನಾನ್ಯಂತ್ಯನ್ ಅವನಿಯೊಳಗೆ ಸತ್ಕವಿ ಜನರ. ನಾನು ಯಾರ್ಯಾರ್ದೋ ಅಭಿಮಾನಿಗಳು ಅಂತ ಫೋಟೋ ಹಾಕ್ಕೊಳ್ತೇನೆ. ಕೆಲವರಂತರೂ ಎದಿ ಮೇಲೆ ಮೈ ಮೇಲೆ ಏನೇನೋ ಮಚ್ಚೆಗಳು ಹಾಕ್ಕೋತಾರೆ. ನಾನು ಇಂಥವರು, ನಾನು ಫಾಲೋವರ್ಸ್ ಆಗಿದ್ದೇನೆ, ನನಗೆ ಅಭಿಮಾನಿ ದೇವರು ಇಂಥವರು ಅಂತ ಏನೇನೋ ಅಂದ್ಕೊಳ್ತೇನೆ. ದಾಸರು ತಿಳಿಸಿಕೊಡುತ್ತಾರೆ, ಪವನ ಮತಾನುಗ. ನಾನು ಯಾರನ್ನೂ ಬೆನ್ನು ಹತ್ತೋದು ಬೇಡ. ನಾನು ವಾಯುದೇವರ ದಾಸ, ಹನುಮನ ದಾಸ. ಯಾಕೆಂದರೆ ದಾಸ್ಯದ ಸುಖವನ್ನು ಪೂರ್ಣ ಅನುಭವಿಸಿದ ವ್ಯಕ್ತಿ ಹನುಮಂತ. ಭೋಗದ ಸುಖವನ್ನು ನಾವು ಕಾಣೋದಕ್ಕೆ ಒದ್ದಾಡ್ತಾ ಇದ್ದೇವೆ, ತ್ಯಾಗದ ಸುಖದ ಪರಿಚಯವೇ ನಮಗಾಗಿಲ್ಲ. ಆ ತ್ಯಾಗದ ಸುಖವನ್ನು ಅನುಭವಿಸಿದಾಗ ಈ ಭೋಗವೇ ಬೇಡಾಗತ್ತೆ. ಅಂತಹ ತ್ಯಾಗದ ಸುಖ ದಾಸ್ಯದಲ್ಲಿ ಇದೆ. ದಾಸ್ಯದ ಸುಖ ಅನುಭವಿಸಿದವರು ಪ್ರಾಣದೇವರು. ಅದಕ್ಕಾಗಿ ಜಗತ್ತಿನ ವಿಷ್ಣುವಿನ ಮೊದಲ ದಾಸನಾದ ಪ್ರಾಣದೇವರಿಗೆ ಬೇಡಿಕೊಳ್ಳೋಣ, ನೀನು ಮೊದಲ ದಾಸನಾಗಿದ್ದೀಯ, ನಮ್ಮನ್ನು ಕೊನೆಯ ದಾಸನನ್ನಾಗಿ ಸೇರಿಸಿಕೊಂಡ್ರೆ ಸಾಕು, ಈ ಜನ್ಮ ಸಾರ್ಥಕ ಆಗತ್ತೆ. ಅಂತಹ ಆ ದಾಸ್ಯಭಾವ ಇದ್ದಾಗಲೇ ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾರತಿಸ್ತ್ವಯ್ಯ ಚಲೈಕ ಭಕ್ತಿ ಸಜೀವಮಾನ. ಬದುಕು ಸಾರ್ಥಕ ಆಗೋದು ಅಲ್ಲೇನೆ. ಯಾವಾಗ ಭಗವಂತನ ಕಥೆಯನ್ನು ಕೇಳುವ ಹೇಳುವ ದಾಸನಾಗ್ತೇನೆ ಆವಾಗ ನನ್ನ ಬದುಕು ಸಾರ್ಥಕ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸಿದಾಗಲೇ. ಕೆಲವೊಮ್ಮೆ ತಿಳಿತೇವೆ, ಭಜನೆ ಮಾಡುವುದಿಲ್ಲ. ಭಜನೆ ಮಾಡ್ತೇವೆ, ಆದರೆ ತಿಳಿದಿರೋದೇ ಇಲ್ಲ. ಶ್ರೀಮದಾಚಾರ್ಯರು ಪ್ರಾಣದೇವರಾಗಿ ಏನು ನುಡಿದರೋ, ಏನು ನಡೆದು ತೋರಿಸಿದರೋ ಅದನ್ನು ತಮ್ಮ ಗ್ರಂಥಗಳಲ್ಲಿ, ಸರ್ವಮೂಲದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಉಲ್ಲೇಖ ಮಾಡಿದ ರೀತಿಯಲ್ಲೇ ಎಲ್ಲ ದಾಸರು ತಾವು ಹಾಗೆ ನಡೆದು ನುಡಿದು ತೋರಿಸಿದ್ದಾರೆ. ಅಂತಹ ಪ್ರಾಣದೇವರ ಸನ್ನಿಧಾನ, ಅಡಿವಿ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಇದ್ದೇವೆ. ಪ್ರಾಣದೇವರ ಹತ್ತಿರ ಇಲ್ಲಿ ಸ್ಥಳೀಯರು ಸಾಮಾನ್ಯವಾಗಿ ಶನಿವಾರಕ್ಕೊಮ್ಮೆ ನಿತ್ಯ ಬರ್ತಾ ಇರ್ತೇವೆ. ಹೊರಗಿನವರು ಯಾವಾಗಾದರೂ ಒಮ್ಮೆ ಬರಬಹುದು. ಬಂದಾಗ ನೆನಪು ಮಾಡಿಕೊಳ್ಳೋಣ. ಆ ಪ್ರಾಣದೇವರ ಹತ್ತಿರ ಬೇಡಬೇಕಾದಾಗ ನನಗೆ ಬೇರೆ ಏನೂ ಬೇಡ, ನೀವೇನು ಆ ದಾಸ್ಯವನ್ನು ಆನಂದದಿಂದ ಅನುಭವಿಸಿಕೊಂಡು ಕೈ ಎತ್ತಿ ಕುಣಿತಾ ಇದ್ದೀರಲ್ಲ. ಕೈ ಎತ್ತಿದ್ದು ಎರಡೂ ದೃಷ್ಟಿಯಿಂದ ಎತ್ತಾರೆ. ಒಂದು, ಆ ರಾಮನ ಭಜನೆಯ ಆನಂದದ ಅದು ಉದ್ರೇಕ ಆಗಿ ಆನಂದದಿಂದ ಕುಣಿತಾ ಇರೋದಕ್ಕಾಗಿ ಕೈ ಎತ್ತಿದ್ದು ಒಂದು. ಎರಡನೆಯದಾಗಿ ನಾವೇನಾದರೂ ನಾಟಕ ಮಾಡಿ ಸುಮ್ಮನೆ ದಾಸ ಅಂತ ಹೇಳಿಕೊಂಡು ಯಾವ ಗುರುಗಳಿಗೆ ದೇವರಿಗೆ ತಲೆ ಬಾಗದೇ ಇದ್ದರೆ ಧ್ರುವಂಬಲೇನಾಪಿ ಕಾರಯಾಮಿ,
ನಿಮಗೆ ಸರಿಯಾಗಿ ಪೆಟ್ಟು ಕೊಟ್ಟು ಏಟು ಕೊಟ್ಟು ಮತ್ತೆ ನಿಮ್ಮನ್ನು ಸರಿದಾರಿಯಲ್ಲಿ ತರೋದಕ್ಕೂ ನಾನು ಸಿದ್ಧ ಅಂತ ತಿಳಿಸೋದಕ್ಕಾಗಿಯೂ ಕೂಡ ಪ್ರಾಣದೇವರು ಕೈ ಎತ್ತಿ ನಿಂತಿದ್ದಾರೆ. ನಮ್ಮ ಮುಂದೆ ಪ್ರಾಣದೇವರು ಪೆಟ್ಟು ಕೊಡೋದಕ್ಕಾಗಿ ಕೈ ಎತ್ತಿ ನಿಲ್ಲೋದು ಬೇಡ. ತಾವೇನು ಆನಂದವನ್ನು ಅನುಭವಿಸ್ತಾ ಇದ್ದಾರೆ, ಭಜನೆಯ ಆನಂದವನ್ನು, ನಮ್ಮನ್ನು ಅದರೊಳಗೆ ಸೇರಿಸಿಕೊಂಡು ನಮಗೂ ಕೂಡ ಆ ದಾಸ್ಯದ ದಾರಿಯನ್ನು ತೋರಿಸಿ ಜ್ಞಾನ ಭಕ್ತಿಗಳನ್ನು ಕೊಟ್ಟು ಇಂತಹ ಜ್ಞಾನಿಗಳ ಪಾದದ ಕೊನೆಯ ದಾಸನಾಗುವ ಸೌಭಾಗ್ಯ ನಮಗೆ ಕೊಟ್ಟರೆ ಸಾಕು. ಅದೇ ನಮ್ಮ ಜನ್ಮ ಜನ್ಮಾಂತರದ ಮಹಾಪುಣ್ಯ ಅಂತ ತಿಳಿತಾ ಗುರುಗಳ ಸನ್ನಿಧಾನದಲ್ಲಿ ಒಂದೆರಡು ತೊದಲು ನುಡಿಗಳನ್ನು ಸಮರ್ಪಣೆ ಮಾಡುವ ಚಿಕ್ಕದಾದ ಪ್ರಯತ್ನ ಮಾಡಿದ್ದೇನೆ. ಯೋಗ್ಯತೆ ಸಣ್ಣದು, ಬುದ್ಧಿ ಇಲ್ಲ, ಸಮಯ ಗೊತ್ತಿಲ್ಲ. ಮುಖ್ಯವಾಗಿ ನಾವೆಲ್ಲರೂ ಸೇರಿದ್ದು ಗುರುಗಳ ವಿಶೇಷವಾದ ಸಂದೇಶವನ್ನು ಆಲಿಸೋದಕ್ಕಾಗಿ. ಅಂತಹ ಗುರುಗಳ ಸನ್ನಿಧಾನದಲ್ಲಿ ಒಂದೆರಡು ಅಂಶಗಳನ್ನು ಸಮರ್ಪಣೆಯನ್ನು ಮಾಡುವ ಪ್ರಯತ್ನ ಆಗಿದೆ. ಏನಾದರೂ ಒಂದೆರಡು ಅಕ್ಷರ ಸರಿ ಇದ್ದರೆ ವಿದ್ಯೆಯನ್ನು ನೀಡಿ ಪರಮಾನುಗ್ರಹವನ್ನು ಮಾಡಿದಂತಹ ಉತ್ತರಾದಿ ಮಠಾಧೀಶರ ಕಾರುಣ್ಯ ಹಾಗೂ ಇಲ್ಲಿ ಸನ್ನಿಹಿತರಾದಂತಹ ಪಲಿಮಾರು ಶ್ರೀಪಾದಂಗಳವರ, ಪೇಜಾವರ ಶ್ರೀಪಾದಂಗಳವರ ಪೂರ್ಣವಾದ ಅನುಗ್ರಹ, ಜೊತೆಗೆ ಅನೇಕ ಹಿರಿಯ ವಿದ್ವಾಂಸರು ಪ್ರತ್ಯಕ್ಷವಾಗಿ ಕುಳಿತು ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋದಕ್ಕಾಗಿ ಒಂದೆರಡು ನುಡಿಗಳನ್ನು ನುಡಿಯುವ ಅವಕಾಶ ಸಿಕ್ಕಿದೆ. ಕುಷ್ಟಗಿಯ ನಮ್ಮ ಭಾಗ್ಯ. ಹಿಂದೇನೂ ಇದೇ ಕುಷ್ಟಗಿಯಲ್ಲೇನೆ ರಾಘವೇಂದ್ರ ಸಪ್ತಾಹ ಆಗಿತ್ತು. ಪರಿಮಳಾಚಾರ್ಯರು ಆಗಲೂ ಒಂದು ಚಿಕ್ಕದಾದ ಸೇವಾ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಮತ್ತೆ ಇದೇ ಪ್ರಾಣದೇವರ ಸನ್ನಿಧಾನದಲ್ಲಿ ಈ ರಾಘವೇಂದ್ರ ಸಪ್ತಾಹ ವೈಭವದಿಂದ ನಡೀತಾ ಇದೆ. ಈಗಲೂ ಕೂಡ ಒಂದು ಸಣ್ಣ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸ್ವಯಂ ಪರಿಮಳಾಚಾರ್ಯರೇ. ಅವರ ಪರಿಮಳ ಇಡೀ ಜಗತ್ತು ತುಂಬ ಎಲ್ಲ ಕಡೆ ಹರಡ್ತಾ ಇದೆ. ಹೀಗಾಗಿ ಬೇಕಾದಷ್ಟು ಜನ ವಿದ್ವಾಂಸರು ಅವಶ್ಯವಾಗಿ ಸೇವಾ ಮಾಡೋದಕ್ಕೆ ಎಲ್ಲರೂ ಸಿದ್ಧರಿದ್ದಾರೆ. ಆದರೂ ಎಲ್ಲೋ ಮೂಲೆಯಲ್ಲಿ ಇರುವ ನನಗೂ ಒಂದು ಸಣ್ಣದಾದ ಅವಕಾಶ ಕೊಟ್ಟು ಸೇವೆಯನ್ನು ಮಾಡಿಸಿದ್ದಕ್ಕಾಗಿ ಆಚಾರ್ಯರಿಗೆ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇದೇ ತರಹ ನಮ್ಮ ಕುಷ್ಟಗಿ ಒಳಗೆ ಆಗಾಗ್ಗೆ ಈ ಎಲ್ಲ ಜ್ಞಾನಿಗಳನ್ನು ಕರೆದುಕೊಂಡು ಬಂದು ಈ ಭೂಮಿಯನ್ನು ಪವಿತ್ರ ಮಾಡಿ ನಮ್ಮನ್ನು ಉದ್ಧಾರ ಮಾಡಿಸಬೇಕು ಅಂತ ಆಚಾರ್ಯರಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಪೂಜ್ಯ ಶ್ರೀಪಾದಂಗಳವರೆಗೆ ಇದನ್ನು ಸಮರ್ಪಣೆಯನ್ನು ಮಾಡಿ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಹರೇ ಶ್ರೀನಿವಾಸ. ವಿದ್ವಾನ್ ಪ್ರಮೋದಾಚಾರ್ಯ ಪೂಜಾರವರಿಗೆ ನಾವು ಕೊಟ್ಟಿರ್ತಕ್ಕಂಥ ವಿಷಯ ಹನುಮನ ದಾಸ್ಯ. ಹನುಮನ ದಾಸ್ಯದ ಸವಿಯನ್ನು ತಿಳಿದು ಅನುಭವದಲ್ಲಿ ಇಟ್ಟವರಿಗೆ ಆ ಹನುಮನ ದಾಸ್ಯದ ಒಂದು ವಿಶ್ವರೂಪ ತೋರಿಸಲಿಕ್ಕೆ ಸಾಧ್ಯವಾಗ್ತದೆ. ಆಚಾರ್ಯರು ಕೊನೆಗೆ ಹೇಳಿದ್ರು ನೋಡಿ, ಹನುಮಂತ ದೇವರಲ್ಲಿ ನಮ್ಮ ಪ್ರಾರ್ಥನೆ ಏನಿರಬೇಕಂದ್ರೆ, ಸ್ವಾಮಿ ನಿಜವಾಗಲೂ ಕೂಡ ಭಗವಂತನ ದಾಸ್ಯದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಎಲ್ಲವನ್ನು ತ್ಯಾಗ ಮಾಡಿ ನಿನ್ನ ಪಾದಪದ್ಮಗಳ ಸೇವಕ ನಾನು ಅಂತಕ್ಕಂಥ ಭಾವನೆಯಿಂದ ನೀನು ರಾಮನನ್ನು ಸೇವೆ ಮಾಡಿದೆಯಲ್ಲ, ನೀನು ಮೊದಲನೇ ಸೇವಕನಾದರೆ ನನ್ನ ಕೊನೆಯ ಪಂಕ್ತಿಯ ಕೊನೆಯ ವ್ಯಕ್ತಿಯನ್ನಾದರೂ ಆ ದಾಸರ ಪಂಕ್ತಿಯಲ್ಲಿ ನನ್ನನ್ನು ಇರುವಂತೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಕೇಳಿದ್ರಲ್ಲ, ಅದು ನಿಜವಾದ ನಮ್ಮ ಎಲ್ಲರ ಜೀವನದ ಉದ್ದೇಶ ಆಗಬೇಕು ಅಂತ ಹೇಳ್ತಾ, ಆಚಾರ್ಯರು ಸಿದ್ಧಾಂತ ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತರು. ಆದರೂ ಕೂಡ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಕೂಡ ಹರಿದಾಸರು ಏನು ಅನುಗ್ರಹ ಮಾಡಿದಾರಲ್ಲ, ಆ ಹರಿದಾಸರ ದಾಸ ಸಾಹಿತ್ಯದ ಅನುಭವ ಕೇವಲ ಭಜನೆಯಲ್ಲಿ ಮಾತ್ರ ಉಳಿಬಾರ್ದು, ಅವರವರ ಮನಸ್ಸಿನಲ್ಲಿ ಅದರ ಸಾರ ಇಳಿಬೇಕು ಅಂಥೇಳಿ ದಾಸ ಸಾಹಿತ್ಯ ಸೌರಭ ಅಂತಕ್ಕಂಥ ಹೆಸರಿನಲ್ಲಿ ವಿದ್ಯಾಲಯವನ್ನು ನಡೆಸ್ತಾ 6 ತಿಂಗಳಿಗೆ ಪರೀಕ್ಷೆಗಳನ್ನು ಮಾಡ್ತಾ ನಾಡಿನಲ್ಲಿ ಎಲ್ಲ ಊರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ ಅಂತ ಎಲ್ಲಿ ಹೋದರೂ ಕೂಡ ನಾನು 2ನೇ ಪರೀಕ್ಷೆ ಬರೆದೆ, ನಾನು 3ನೇ ಪರೀಕ್ಷೆ ಬರೆದೆ ಅಂತ ಹೇಳ್ತಾ ಇರ್ತಾರೆ. ಹಿಂದೆ ನಾನು ಇಲ್ಲಿ ಮೀಟಿಂಗ್ ಬಂದಾಗ ಅವರ ಸಂಸ್ಥೆಯ ಪರೀಕ್ಷೆ ನಡೀತಾ ಇತ್ತು. ನಾನು ಆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಬಹಳ ಆನಂದವನ್ನು ಅನುಭವಿಸಿರ್ತಕ್ಕಂಥ ವ್ಯಕ್ತಿ. ಆ ರೀತಿಯಾಗಿ ದಾಸ ಸಾಹಿತ್ಯವನ್ನು ತಾವು ದಾಸಾಹಿತ್ಯದ ಆ ದಾಸನ ಒಂದು ಭಾವವನ್ನು ತಾವು ಮೈಗೂಡಿಸಿಕೊಂಡು ಎಲ್ಲರಿಗೂ ಕೂಡ ಆ ದಾಸ್ಯ ಭಾವದಿಂದಲೇ ಉದ್ಧಾರ ಅಂತಕ್ಕಂಥ ಒಂದು ದೀಕ್ಷೆಯನ್ನು ಕೊಡ್ತಕ್ಕಂಥ ಪ್ರಮೋದಾಚಾರ್ಯ ಪೂಜಾರವರಿಗೆ ಎರಡೂ ಸಂಸ್ಥೆಯ ಪರವಾಗಿ ನಮಸ್ಕಾರ ಪೂರ್ವಕವಾಗಿ ಅನಂತ ಧನ್ಯವಾದಗಳು. ಒಂದು 2 ಮಾತು ಅಪ್ಪಣಾಚಾರ್ಯರು ಮಾತಾಡ್ತಾರೆ. ಹರೇ ಶ್ರೀನಿವಾಸ, ನನ್ನ ಡ್ಯೂಟಿ ಇದಲ್ಲ,
ನಾನು ಸುಮ್ಮನೆ ಸುಪ್ರಭಾತದ್ದು ಮಾಡಿಸೋದು. ಆದರೆ ನಿಮ್ಮ ಬಗ್ಗೆ ನನಗೆ ಬಂದ ಅಭಿಮಾನ ವ್ಯಕ್ತ ಮಾಡಬೇಕು. ನಾನು ಟಿ ಅಪ್ಪ ತಿಮ್ಮಪ್ಪನಲ್ಲಿ ಬಿಡ್ತಾ ಇದ್ದೆ. ಏನು ನಾನೊಬ್ಬನ ಬಂದು ನಾನು ಏನು ದಾಸ ಸಾಹಿತ್ಯನ ಪ್ರಚಾರ ಮಾಡ್ತೀನಿ, ನನ್ನಿಂದ ಏನಾಗ್ತದೆ ತಂದೆ, ಇದು ಮನೆ ಮನೆಗೆ ದಾಸ ಸಾಹಿತ್ಯ ಆಗಬೇಕು. ನಾನು ಕನಸು ಕಂಡಿದ್ದು ಪ್ರತಿ ಮನೆಯಲ್ಲಿ ಒಂದು ದಾಸ ಸಾಹಿತ್ಯ ಪ್ರಾಜೆಕ್ಟ್ ಬೆಳಿಬೇಕು ಅಂತ ನಾನು ಅಪೇಕ್ಷೆ ಪಟ್ಟೆ. ನಮ್ಮಪ್ಪ ತಿಮ್ಮಪ್ಪ ಪ್ರಮೋದಾಚಾರ್ಯರಿಂದ ಅದನ್ನು ಸಾರ್ಥಕ ಮಾಡಿದ. ನಿಜವಾದ ದಾಸ ಸಾಹಿತ್ಯದ ಪ್ರಚಾರಕರು ನೀವು. ಇವತ್ತು ಅಮೆರಿಕಾದಿಂದ ಹಿಡ್ಕೊಂಡು ಇಂಡಿಯಾದ ಎಲ್ಲ ಮೂಲೆಗಳಲ್ಲಿ, ಯಾಕಂದ್ರೆ ಅವರು ನನ್ನ ಆತ್ಮೀಯರಾಗಿ ಅವರು ನನ್ನ ಹತ್ರ ಬರ್ತಿರ್ತಾರೆ, ಅಪ್ಪಣಾಚಾರ್ಯ ನಮಗೆ ಪ್ರಮೋದಾಚಾರ್ಯ ಇಂಥ ಒಂದು ಯೋಗ್ಯತೆ ಕೊಟ್ಟಿದ್ದಾರೆ, ಹೀಗೆ ಮಾಡುವಂತಿದ್ದಾರೆ ಅಂತ ನಂಗೆ ಹೇಳ್ತಾರೆ. ನಾನೇನು ಅವರಿಗೆ ಏನು ಮಾಡೋಕ್ಕಾಗಲ್ಲ, ನಾನು ಹೇಳೋಕ್ಕೂ ಆಗಲ್ಲ, ನನಗೆ ಅಷ್ಟು ಯೋಗ್ಯತೆಯೂ ಇಲ್ಲ. ಅದನ್ನು ನೀವು ಮಾಡಿದ ಕೆಲಸ ಅದ್ಭುತ. ಚಿರಕಾಲ ಚಿರಂಜೀವಿಯಾಗಲು ಚಿನ್ನ ನೀನು ಪರಮ ಭಾಗವತರ ಪಾದ ಧೂಳಿ ಧರಿಸುತ್ತಲೇ. ಅದು ಆಶೀರ್ವಾದ ಅಲ್ಲ, ನಾನು ನನ್ನ ದೈವದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನೀವು ಚಿರಂಜೀವಿಗಳಾಗಿ ಇಡೀ ದೇಶಾದ್ಯಂತ ಅಲ್ಲ ವಿಶ್ವದಾದ್ಯಂತ ನಮ್ಮ ದಾಸ ಸಾಹಿತ್ಯವನ್ನು ಬೆಳೆಸ್ತಕ್ಕಂಥ ಕಾರ್ಯದಲ್ಲಿ ದೊಡ್ಡ ತೊಡಗಿದ್ದೀರಿ. ನಾನು ಇಷ್ಟು ಮಾಡಿಲ್ಲ, ನಾನು ಹೋಗ್ತೀನಿ, ನನ್ನ ಅಪ್ಪ ಶ್ರೀನಿವಾಸ ನಿನ್ನಿಂದ ಆಗಲ್ಲ ಇವೆಲ್ಲ, ನಾನು ಮಾಡ್ತೀನಿ, ಒಂದು ಪ್ರಮೋದಾಚಾರ ತರ್ತೀನಿ, ಅವ್ರ ದ್ವಾರ ಎಲ್ಲ ಮಾಡ್ತೀನಿ ಅಂತ ಹೇಳಿದ. ಇವತ್ತು ಕನಸನ್ನು ನನಸು ಮಾಡಿದ್ದಾನೆ. ಆನಂದ ತುಂಬಿ ನಿಮ್ಮ ಮುಂದೆ ಒಪ್ಪಿಕೊಂಡಿದ್ದೀನಿ. ನಿಮ್ಮ ಪಾದಾರವಿಂದಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮ. ರಾಜಣ್ಣ, ಅವ್ರ ಬಗ್ಗೆ ಯಾರನ್ನ ಹೇಳ್ತಾರ ಪರಿಚಯ ಇಲ್ಲ. ಹರೇ ಶ್ರೀನಿವಾಸ. ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಈ ಒಂದು ಶುಭ ಪರ್ವಕಾಲದಲ್ಲಿ ಕಾಲದಲ್ಲಿ ಇವತ್ತಿನ ದಿವಸ ಮತ್ತು ಬಹಳಷ್ಟು ವಿಶೇಷ. ಪರಮ ಪೂಜ್ಯ ಗುರುಗಳಾದಂತಹ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಈ ಒಂದು ಸಪ್ತಾಹ ಮಹೋತ್ಸವದಲ್ಲಿ ಭಾಗವಹಿಸಲು ಬಂದಿದ್ದಾರೆ, ನಮ್ಮನ್ನೆಲ್ಲ ಆಶೀರ್ವದಿಸಲು ಬಂದಿದ್ದಾರೆ. ಉಭಯ ಸಮಿತಿಗಳ ಪರವಾಗಿ ಪರಮಪೂಜ್ಯ ಶ್ರೀಪಾದಂಗಳವರನ್ನು ತುಂಬ ಹೃದಯದಿಂದ, ಆದರದಿಂದ, ಭಕ್ತಿಪೂರ್ವಕ ಪ್ರಣಾಮಗಳಿಂದ ಸ್ವಾಗತಿಸ್ತಾ ಇದ್ದೇವೆ. ಪೂಜ್ಯ ಶ್ರೀಪಾದಂಗಳವರು ಆಚಾರ್ಯರು ಸ್ಥಾಪನೆ ಮಾಡಿದಂತಹ ಅಷ್ಟಮಠಗಳಲ್ಲಿ ಒಂದಾದಂತಹದ್ದು ಅಧೋಕ್ಷಜ ಮಠ. ಅಧೋಕ್ಷಜ ಮಠದ ಪೀಠದಲ್ಲಿ ಬಂದಂತಹ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು 34ನೆಯ ಯತಿಗಳಾಗಿ 2019ರಿಂದ ಸಕ್ರಿಯವಾಗಿ ಅವರು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಅವರು ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಜೊತೆಯಲ್ಲೇ ಒಡನಾಟ ಇದ್ದಂತಹವರು. ನಾವು ನೀವೆಲ್ಲ ನೋಡಿದ್ದೇವೆ. ದೊಡ್ಡದಾದ ಒಂದು ಭಾಗ್ಯ ಅವರಿಗೆ ಬಂದಿದ್ದರೂ ಕೂಡ ಅದನ್ನು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಪಂಚಮ ಪರ್ಯಾಯ ಮಾಡಬೇಕು ಅನ್ನೋದ ಒಂದು ಮುಖ್ಯ ಉದ್ದೇಶದಿಂದ ಅವರಿಗೆ ಅದರಲ್ಲೇ ಮಾಡಬೇಕು ಅಂತಿದ್ದರೂ ಕೂಡ ಅದನ್ನು ದೊಡ್ಡ ಶ್ರೀಗಳವರಿಗೆ ಬಿಟ್ಟುಕೊಟ್ಟು ಅವರ ಪರ್ಯಾಯದಲ್ಲಿ ಅವರಿಗೆ ಸಹಾಯ ಮಾಡ್ತಾಯಿದ್ದರು. 2000 ಶ್ರೀಗಳವರು ಒಂದೆರಡು ಮಾಹಿತಿಯನ್ನು ಈ ಒಂದು ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಪೂರ್ವಾಶ್ರಮದಲ್ಲಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿರ್ತಕ್ಕಂತಹವರು ಪರಮಪೂಜ್ಯ ಶ್ರೀಪಾದಂಗಳವರು. ತಮ್ಮ 24ನೆಯ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕಾರವನ್ನು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಂದ ಪಡೆದಿದ್ದಾರೆ. ಯೋಗಾಭ್ಯಾಸದಲ್ಲಿ ಅತೀ ಪರಿಣಿತರು. ಬಹಳ ಕ್ಲಿಷ್ಟಕರವಾದ ಯೋಗಗಳನ್ನು ಲೀಲಾಜಾಲವಾಗಿ ಅವರು ಹಾಕಿರುವುದನ್ನು ನಾವು ಪೇಜಾವರ ಮಠದಲ್ಲಿ, ಉಡುಪಿಯಲ್ಲಿ ಬಹಳಷ್ಟು ಕಡೆ ನಾವು ನೋಡಿದ್ದೇವೆ. ಅದಲ್ಲದೆ ಒಳ್ಳೆಯ ಈಜುಕಾರರು ಕೂಡ.